Hello and welcome to Prem's classes. ನಾನು ನಿಮ್ಮ ಪ್ರೇಮ್. Dear students, ಎಲ್ಲರಿಗೂ ಕೂಡ ಗುಡ್ ಆಫ್ಟರ್ನೂನ್ ಅಂಡ್ ಐ ಹೋಪ್ ಕಳೆದ ತರಗತಿಯನ್ನ ತಾವು ಎಂಜಾಯ್ ಮಾಡಿದಿರಾ ಅಂಡ್ ರಿವಿಷನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೋತೀನಿ. ಬಿಕಾಸ್ ಈ ತರಗತಿನೂ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಕಳೆದ ತರಗತಿ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಈ ತರಗತಿ ನೋಡಬೇಕು, ಈ ತರಗತಿ ಅರ್ಥ ಆಗ್ಬೇಕು ಅಂದ್ರೆ ಕಳೆದ ತರಗತಿಯನ್ನ ನೋಡ್ಬೇಕು. ಸೊ ಇಂಟರ್ಲಿಂಕ್ ಇದೆ ಎರಡಕ್ಕೂ ಕೂಡ. ಸೊ ಐ ಹೋಪ್ ಆ ಕೆಲಸವನ್ನ ತಾವು ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ನೀಟಾಗಿ ಕಾಣಿಸ್ತಾ ಇದೆಯಾ ಅಥವಾ ಕೇಳಿಸ್ತಾ ಇದೆಯಾ ಕನ್ಫರ್ಮ್ ಮಾಡಿದ್ರೆ ಶುರು ಮಾಡೋಣ. ಚಂದು ಸರ್ ನಮಸ್ತೆ, ಸಚಿನ್ ಸರ್ ಗುಡ್ ಆಫ್ಟರ್ನೂನ್, ಭಾಗ್ಯಶ್ರೀ ಮ್ಯಾಮ್ ನಮಸ್ತೆ ಮ್ಯಾಮ್, ಮಮತಾ ಮ್ಯಾಮ್ ಹಾಯ್, ಕೇಳಿಸ್ತಾ ಇದೆಯಾ? ಎಲ್ಲವೂ ಕೂಡ ಕ್ಲಿಯರ್ ಇದೆಯಾ? ನೆನ್ನೆ ಕ್ಲಾಸ್ ಕೇಳ್ಕೊಂಡ್ ಬಂದ್ರೆ ಬೆಸ್ಟ್. ಅಂಡ್ ನೆನ್ನೆ ತರಗತಿಗೆ ಇವತ್ತಿನ ತರಗತಿ ನೋಡಿದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಗುತ್ತೆ. ಇವತ್ತಿನ ತರಗತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೆನ್ನೆ ತರಗತಿಯನ್ನ ನೋಡ್ಬೇಕು. ಆಲ್ ಇಸ್ ಕ್ಲಿಯರ್, ವೆರಿ ಗುಡ್ ಗುಡ್. ಜಸ್ಟ್ ನಿನ್ನೆ ಏನ್ ಮಾಡಿದ್ವಲ್ವಾ ಅದನ್ನ ಒಂದು ಸೆಕೆಂಡ್ ಅಲ್ಲಿ ಒಂದು ನಿಮಿಷದಲ್ಲಿ ನಾವು ರಿವಿಷನ್ ಅನ್ನ ಮಾಡೋಣ. ಅನಂತರ ಇವತ್ತಿನ ತರಗತಿ ಬರೋಣ. ಇಂಟ್ರೆಸ್ಟಿಂಗ್ ಕ್ಲಾಸ್ ಇದೆ ಇವತ್ತು ಕೂಡ. ಓಕೆ, ನೀವೇ ಆನ್ಸರ್ ಮಾಡಬೇಕು. ಓಕೆ, ಬೇಬಿ ಪ್ರೇಮ್ ಅಂದ್ರೆ ನಾನು ಬೇಬಿ ಪ್ರೇಮ್ ಇದ್ದವನು ಇಷ್ಟು ದೊಡ್ಡವನಾಗಿದ್ದೀನಿ. ಇದಕ್ಕೆ ಕಾರಣ ಆಗಿರತಕ್ಕಂತ ಸೆಲ್ ಡಿವಿಷನ್, ಯಾವ ಸೆಲ್ ಡಿವಿಷನ್ ಇದಕ್ಕೆ ಕಾರಣ, ಯಾವ ಒಂದು ಕೋಶ ವಿಭಜನೆ ಇದಕ್ಕೆ ಕಾರಣ? ಬೇಬಿ ಶಿವಿನ್ ಟು ಬೇಬಿ ಪ್ರೇಮ್ ಟು ಬೇಬಿ ಬಿಗ್ ಪ್ರೇಮ್. ಸೊ ಇದಕ್ಕೆ ಕಾರಣ ಆಗಿರತಕ್ಕಂಥದ್ದು ಯಾವುದು? ಸರ್ ಅಷ್ಟೇ ಬರ್ತಾ ಇದೆ. ಎಸ್, ವೆರಿ ಗುಡ್ ಸಂಜನಾ ಮ್ಯಾಮ್ ಅಂಡ್ ಭಾಗ್ಯಶ್ರೀ ವೆರಿ ಗುಡ್. ಹೇಮಂತ್ ಸರ್ ವೆರಿ ಗುಡ್. ಚಂದು ಸರ್ ವೆರಿ ಗುಡ್. ಫಾರ್ ಗ್ರೋತ್, ನಾನು ಇವಾಗ ಬೆಳವಣಿಗೆ ಆಗಿದ್ದೀನಲ್ವಾ, ಫಾರ್ ಗ್ರೋತ್ ನನ್ನ ಬೆಳವಣಿಗೆಗೆ ಆಗ್ಬೇಕಂದ್ರೆ ಕಾರಣ ಆಗಿರ್ತಕ್ಕಂಥ ಯಾವ ಸೆಲ್ ಡಿವಿಷನ್? ಮೈಟೋಸಿಸ್. ಸೊ ಈ ಮೈಟೋಸಿಸ್ ಅಲ್ಲಿ ಯಾವ ರೀತಿಯ ಸೆಲ್ಗಳು ಪ್ರೊಡ್ಯೂಸ್ ಆಗ್ತವೆ, ಯಾವ ರೀತಿಯ ಸೆಲ್ಗಳು ಉತ್ಪಾದನೆ ಆಗ್ತವೆ, ಯಾವ ರೀತಿಯ ಜೀವಕೋಶಗಳು ಉತ್ಪಾದನೆ ಆಗ್ತವೆ ಮೈಟೋಸಿಸ್ ಅಲ್ಲಿ? ಅಂದ್ರೆ ನಾನು ಚಿಕ್ಕ ಹುಡುಗ ಇದ್ದೆ, ಇವಾಗ ಇಷ್ಟು ದೊಡ್ಡವನಾಗಿದ್ದೀನಿ. ಇಟ್ ಮೀನ್ಸ್ ಸೆಲ್ ಪ್ರೊಡ್ಯೂಸ್ ಆಗಿದಾವಲ್ವಾ. ಯಾವ ರೀತಿಯ ಸೆಲ್ ಪ್ರೊಡ್ಯೂಸ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಮೈಟೋಸಿಸ್, ವೆರಿ ಗುಡ್. ಡೆಪ್ಲಾಯ್ಡ್ ವೆರಿ ಗುಡ್. ಡೆಪ್ಲಾಯ್ಡ್ ಬಿಕಾಸ್ ನಂದು ನಾವು ಅಪ್ಪ ಅಮ್ಮನಿಂದ ಸೇರಿರ್ತಕ್ಕಂಥ ಒಂದು ಝೈಗೋಟ್ ಫಾರ್ಮ್ ಆಗಿರುತ್ತಲ್ವಾ, ಫಸ್ಟ್ ಸೆಲ್ ಆಫ್ ದ ಬೇಬಿ. ನಮ್ಮಪ್ಪನ ವೀರ್ಯ, ಸ್ಪರ್ಮು, ನಮ್ಮ ಅಮ್ಮನ ಎಗ್ ಎರಡು ಸೇರ್ಕೊಂಡ್ಬಿಟ್ಟು ಒಂದೇ ಒಂದು ಸೆಲ್ ಫಾರ್ಮೇಶನ್ ಆಗುತ್ತೆ. ಆ ಒಂದ್ ಸೆಲ್ಲಿಂದ 2, 2ರಿಂದ 4, 4ರಿಂದ 8 ಈ ರೀತಿಯಾಗಿ ಆಗಿ ಇಷ್ಟು ದೊಡ್ಡವನಾಗಿದ್ದೇನೆ ನಾನು. ಸೊ ಇಟ್ ಮೀನ್ಸ್ ಒಂದು ಸೆಲ್ಲು ಇನ್ನೊಂದು ಸೆಲ್ ಆಗ್ಬೇಕು ಅಂದ್ರೆ ಈ ಸೆಲ್ನಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದಕ್ಕೆ ಹೋಗ್ಬೇಕಲ್ವೇ? ಸೊ ಈ ಸೆಲ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ನೋಡಪ್ಪ, ಒಂದು ಮೈಟೋಕಾಂಡ್ರಿಯಾ ಇರಬೇಕು, ಕೋಶ ಕೇಂದ್ರ ಇರಬೇಕು, ಇಲ್ಲಿ ನೋಡಿ ನಾನು ಈ ರೀತಿ ಇದ್ದೀನಿ ಅಂತೇಳಿ ಈ ಸೆಲ್ಲು ಸೆಕೆಂಡ್ ಸೆಲ್ಗೆ ಮಾಹಿತಿ ಕೊಡ್ಬೇಕಲ್ವಾ. ಇಟ್ ಮೀನ್ಸ್ ಇಲ್ಲಿರ್ತಕ್ಕಂಥ 46 ಕ್ರೋಮೋಸೋಮ್ಸ್ ಈ ಸೆಲ್ಗೂ ಕೂಡ 46 ಕ್ರೋಮೋಸೋಮ್ ಹೋಗ್ಬೇಕು. ಸೊ ಅಲ್ಲಿಗೆ ಕಂಪ್ಲೀಟ್ ಹೋಗ್ತವೆ. ಅಲ್ಲಿಗೆ 46 ಡಿಪ್ಲಾಯ್ಡ್ ಜೋಡಿ ವರ್ಣತಂತು. ಡಿ ನೆನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ನಲ್ವಾ, ಡಿ ಅಂದ್ರೆ ಡಬಲ್, 23 ಕ್ರೋಮೋಸೋಮ್ಸ್ ಅಮ್ಮನಿಂದ, 23 ಕ್ರೋಮೋಸೋಮ್ಸ್ ಅಪ್ಪನಿಂದ. ವೆರಿ ಗುಡ್, ಡಿಪ್ಲಾಯ್ಡ್. ಅದೇ ರೀತಿ ಒಂದು ಮಗು ಜನಿಸ್ಬೇಕು ಅಂದ್ರೆ ಫಾರ್ ದ ಪರ್ಪಸ್ ಆಫ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಯಾವ ರೀತಿ ಸೆಲ್ ಡಿವಿಷನ್ ಆಗ್ಬೇಕು? ಎಸ್, ಅಯ್ಯಪ್ಪ ವೆರಿ ಗುಡ್. ಐಶ್ವರ್ಯ ಪಟೇಲ್, ಚಂದು ಕಾಮತ್, ಸೇವಂತ್ ಸರ್ ವೆರಿ ಗುಡ್. ಸಂಜನಾ ಮ್ಯಾಮ್ ವೆರಿ ಗುಡ್. ಮಿಯೋಸಿಸ್ ಇಲ್ಲಿ ಯಾವ ರೀತಿ ಸೆಲ್ ಅನ್ನ ನಾವು ಕಂಡುಬರ್ತೀವಿ ಇಲ್ಲಿ ಮಿಯೋಸಿಸ್ ಅಲ್ಲಿ?
ಎಸ್ ಆಪ್ಲಾಯ್ಡ್. ಯಾವ ಆಪ್ಲಾಯ್ಡ್ ಯಾಕೆ? ಅಪ್ಪನಿಂದ ಅರ್ಧ ಕ್ರೋಮೋಸೋಮ್ಸು, ಅಮ್ಮನಿಂದ ಅರ್ಧ ಕ್ರೋಮೋಸೋಮ್ಸು. ಇಲ್ಲಾದ್ರೆ 46 ಕ್ರೋಮೋಸೋಮ್ಸ್ ಇರ್ತವೆ. ಬಿಕಾಸ್ ಒಂದು ಸೆಲ್ ಎರಡಾವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ಆದ್ರೆ ಇಲ್ಲಿ ಅಪ್ಪನಿಂದ 46, ಅಮ್ಮನಿಂದ 46 ಬಂದ್ರೆ ಎಷ್ಟೊಂದಾಗ್ಬಿಡುತ್ತಲ್ವಾ. ಸೊ ನಾವ್ ಅವಾಗ ಹಿಂಗಿರಲ್ಲ, ಬೇರೆ ಏನೋ ಆಗಿ ಹುಟ್ತೀವಿ. ಸೊ ಅದಕ್ಕೆ ಅಪ್ಪನಿಂದ ಹಾಫ್ DNA ಅಥವಾ ಅರ್ಧ ಕ್ರೋಮೋಸೋಮ್ಸ್, ಅಮ್ಮನಿಂದ ಅರ್ಧ ಕ್ರೋಮೋಸೋಮ್ಸ್. ಸೊ ಹಾಫ್ ಅಂದ್ರೆ ಏನ್ ಹೇಳಿ? ಆಪ್ಲಾಯ್ಡ್, ಏಕಗುಣಿತ. ಸೊ ಇದನ್ನ ನೆನ್ನೆ ಕ್ಲಾಸ್ ಅಲ್ಲಿ ನಾವು ಮಾಡಿದ್ವಿ. ಸೊ ಐ ಹೋಪ್ ಇದೆರಡು ಕೂಡ ಕ್ಲಿಯರ್ ಆಗಿದೆ. ಸೊ ಯಾರಾದ್ರೂ ಇದೇ ಫಸ್ಟ್ ಕ್ಲಾಸ್ ನೋಡ್ತಾ ಇದ್ರೆ ನೆನ್ನೆ ಕ್ಲಾಸ್ ನೋಡ್ಕೊಂಡು ಬನ್ನಿ, ಇದು ಅರ್ಥ ಆಗತ್ತೆ. ಓಕೆನಾ? ವೆಲ್ ಡನ್. ಈಗ ಇವತ್ತಿನ ತರಗತಿಯನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ನೆನ್ನೆ ತರಗತಿ ಕ್ಲಾರಿಟಿ ಸಿಗತ್ತೆ. ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಕ್ಲಾಸಸ್ ಇದೆ ಇವತ್ತು, ದಯವಿಟ್ಟು ತಾವು ಗಮನಿಸ್ಬೇಕು. ಫಸ್ಟು ಈಗ ಈ ರಿಪ್ರೊಡಕ್ಷನ್ ಎರಡನೇ ಚಾಪ್ಟರ್ ಅಲ್ಲಿ ನಾರ್ಮಲ್ ಫರ್ಟಿಲೈಸೇಷನ್ ಅಂದ್ರೆ ಸಾಮಾನ್ಯವಾಗಿ ಗರ್ಭಧಾರಣೆ ಅಂದ್ರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಹೆಂಗೆ ಗರ್ಭಧಾರಣೆ ಆಗುತ್ತೆ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಸೊ ಇಲ್ಲಿ ಗಮನಿಸ್ತಾ ಬನ್ನಿ. ಓವರಿ ಏನಿದೆ, ಇದು ಓವರಿ, ಇಟ್ ಮೀನ್ಸ್ ಅಂಡಾಶಯ ಅಂತ ಹೇಳಿ ಕನ್ನಡದಲ್ಲಿ. ಸೊ ಈ ಅಂಡಾಶಯದಲ್ಲಿ ಓವಮ್ ಅಂಡಾಣು ಉತ್ಪತ್ತಿಯಾಗುತ್ತೆ. ಏನ್ ಹೇಳಿ? ಅಂಡಾಣು ಉತ್ಪತ್ತಿಯಾಗುತ್ತೆ. ಸೊ ಇಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಅಂಡಾಣು ಹಂಗೆ ಸ್ವಲ್ಪ ಮೇಲೆ ಬರುತ್ತೆ. ಇಲ್ಲಿರ್ತಕ್ಕಂಥ ಅಂಡಾಣು ಇಲ್ಲಿಗೆ ಬರುತ್ತೆ. ಸೊ ಇದನ್ನೇನಂತ ಕರಿತೀವಿ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಫ್ಯಾಲೋಪಿಯನ್ ಟ್ಯೂಬ್. ಫ್ಯಾಲೋಪಿಯನ್ ಟ್ಯೂಬ್ ಇದು. ಸೊ ಅಂಡಾಣು ಏನ್ ಇಲ್ಲಿಗೆ ಬಂದಿರುತ್ತೆ, ಆಫ್ಟರ್ ಸೆಕ್ಷುಯಲ್ ಆಕ್ಟಿವಿಟೀಸ್, ನಿಮ್ಮ ಲೈಂಗಿಕ ಕ್ರಿಯೆ ಮುಗಿದ ನಂತರ ಇಲ್ಲಿಂದ ಸ್ಪರ್ಮ್ ಎಂಟರ್ ಆಗುತ್ತೆ. ಸೊ ಸ್ಪರ್ಮ್ ಎಂಟರ್ ಆಗಿ ಈ ಅದೇನಾಗುತ್ತೆ, ರನ್ ಮಾಡ್ತಾ ಬರುತ್ತೆ. ಏನಕ್ಕೋಸ್ಕರ ರನ್ ಮಾಡ್ತಾ ಬರುತ್ತೆ? ಬಿಕಾಸ್ ಆಫ್ ಆ ಓವಮ್ ಅಂಡಾಣುವನ್ನು ಹುಡುಕೊಂಡು ಬರ್ತಾ ಇರುತ್ತೆ. ಸೊ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಫ್ಯಾಲೋಪಿಯನ್ ಟ್ಯೂಬ್ ಏನಿದೆಯಲ್ವಾ, ಇಲ್ಲಿ ಈ ಅಂಡಾಣುವಿನ ಜೊತೆ ಅಂಡಾಣು ಏನಿರುತ್ತಲ್ವ, ಓವಮ್ ಏನಿರುತ್ತಲ್ವಾ, ನೆನ್ನೆ ತರಗತಿ ಹೇಳ್ಕೊಟ್ನಲ್ವಾ, ಈ ಅಂಡಾಣುವನ್ನ ಆ ಸ್ಪರ್ಮ್ ಏನಿರುತ್ತೆ ಅದರ ಎಡ್ ಮಾತ್ರ, ಅಲ್ಲಿರ್ತಕ್ಕಂತಹ ತಲೆ ಮಾತ್ರ ಈ ಅಂಡಾಣು ಒಳಗಡೆ ಹೋಗುತ್ತೆ. ಸೊ ಈ ತಲೆ ಮಾತ್ರ ಅಂಡಾಣು ಒಳಗಡೆ ಹೋಗ್ಲಿಕ್ಕೆ, ಅಂಡಾಣು ನಥಿಂಗ್ ಬಟ್ ಇದು ಒಂದು ಸೆಲ್ ಅಲ್ವಾ, ಇದು ಒಂದು ಜೀವಕೋಶ ಅಲ್ವಾ. ಜೀವಕೋಶ ಅಂದ್ಮೇಲೆ ಕೋಶ ಪೊರೆ ಇರುತ್ತಲ್ವಾ, ಸೆಲ್ ಮೆಂಬ್ರೈನ್ ಇರುತ್ತಲ್ವಾ, ಸೆಲ್ ಮೆಂಬ್ರೈನ್. ಸೊ ಸೆಲ್ ಮೆಂಬ್ರೈನ್, ಒಂದ್ ನಿಮಿಷ ಆ ಚಿತ್ರವನ್ನು ತಮಗೆ ತೋರಿಸ್ತೀನಿ. ಎಸ್, ಇದು ಅಂಡಾಣು ಈಗ ಓವರಿಯಿಂದ ರಿಲೀಸ್ ಆಗಿ ಆ ಫ್ಯಾಲೋಪಿಯನ್ ಟ್ಯೂಬ್ಗೆ ಬಂದಿದೆ, ಫ್ಯಾಲೋಪಿಯನ್ ಟ್ಯೂಬ್ಗೆ ಬಂದಿದೆ. ಸೊ ಇದು ಒಂದು ಸೆಲ್ ಅಲ್ವಾ. ಸೆಲ್ ಅಂದ್ರೆ ಏನಿರುತ್ತೆ? ಸೆಲ್ ಮೆಂಬ್ರೈನ್, ಕೋಶ ಪೊರೆ ಇರುತ್ತೆ. ನಾವು 3ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ, ಏನಂತ ಹೇಳ್ಕೊಟ್ಟಿದ್ದೆ ಅಂದ್ರೆ ಈ ಕೋಶ ಪೊರೆ ಏನಿದೆಯಲ್ವಾ ಸೆಲೆಕ್ಟಿವ್ಲಿ ಪರ್ಮಿಯಬಲ್, ಕೆಲವ್ರನ್ನೊಳಗಡೆ ಬಿಡುತ್ತೆ, ಕೆಲವ್ರನ್ನೊಳಗಡೆ ಬಿಡಲ್ಲ. ಆ ಕಾನ್ಸೆಪ್ಟ್ ನಮಗೆ ಗೊತ್ತು. ಈಗ ಸ್ಪರ್ಮ್ ಬಂದ ತಕ್ಷಣ ಅದ್ ಬಿಡುತ್ತಾ? ಬಿಡಲ್ಲ. ಅವಾಗ ಏನ್ ಮಾಡುತ್ತೆ, ಈ ಸೆಲ್ ಅಲ್ಲಿ ಇರ್ತಕ್ಕಂತಹ ಅಕ್ರೋಸೋಮ್, ಈ ಅಕ್ರೋಸೋಮ್ ರಿಯಾಕ್ಷನ್ ಆಗ್ಬಿಟ್ಟು ಇದನ್ನ ಪೆನೆಟ್ರೇಟ್ ಮಾಡುತ್ತೆ, ಕೊರಿಯುತ್ತೆ. ಆಗ ಈ ಎಗ್ಗು ಅಥವಾ ಅಂಡಾಣು ಅಥವಾ ಓವಮ್ಗೆ ಗೊತ್ತಾಗುತ್ತೆ, ಎಸ್ ಇದು ನನ್ಗೆ ಇಂಪಾರ್ಟೆಂಟು, ಸೊ ಒಳಗಡೆ ಬಿಟ್ಕೋಣ ಅಂತ ಹೇಳಿ ಆಗ ಇದು ಪರ್ಮಿಷನ್ ಅನ್ನ ಕೊಡುತ್ತೆ. ಯಾವುದು? ಅಂಡಾಣು. ಆಗ ಈ ಸೆಲ್ನ ತಲೆ ಏನಿದೆಯಲ್ವಾ ಅಷ್ಟು ಮಾತ್ರ ಹೋಗುತ್ತೆ. ಸೊ ಈ ಸೆಲ್ನ ತಲೆಯಲ್ಲಿ ಏನಿರುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೆ, ನ್ಯೂಕ್ಲಿಯಸ್, ಕೋಶ ಕೇಂದ್ರ ಇರುತ್ತೆ. ಸೊ ಈ ರೀತಿ ಕೋಶ ಕೇಂದ್ರ ಏನಿರುತ್ತಲ್ವೇನ್ರಿ, ಇದ್ರಲ್ಲಿ ಏನಿರುತ್ತೆ? ಕ್ರೊಮ್ಯಾಟಿನ್ ರೂಪದಲ್ಲಿ DNA ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಆ DNA ಇಲ್ಲಿ ಹೋಗುತ್ತೆ, ಎಲ್ಲಿಗೆ? ಅಮ್ಮನ ಎಗ್ ಒಳಗಡೆ.
ಸೊ ಅಮ್ಮನ ಹತ್ರನು ಕೂಡ ಒಂದು ಕೋಶ ಕೇಂದ್ರ ಇರುತ್ತಲ್ವಾ, ನ್ಯೂಕ್ಲಿಯಸ್ ಇರುತ್ತಲ್ವಾ, ಆ ನ್ಯೂಕ್ಲಿಯಸ್ ಒಳಗಡೆ ಕ್ರೊಮ್ಯಾಟಿನ್ ನಥಿಂಗ್ ಬಟ್ DNA ಇರುತ್ತಲ್ವಾ. ಸೊ ಅಪ್ಪನ DNA ಅಮ್ಮನ DNA ಇನ್ನ ಕಂಪ್ಲೀಟ್ ಆಗಿ ಸಂಯೋಗ ಹೊಂದಿಲ್ಲ, ಎರಡು ಇನ್ನ ಕಂಪ್ಲೀಟ್ ಆಗಿ ಸೇರಿಲ್ಲ, ಬಟ್ ಒಳಗಡೆ ಇದಾವೆ. ಇದನ್ನೇ ಏನಂತ ಕರಿತೀವಿ ಅಂದ್ರೆ ಪ್ರೋ ನ್ಯೂಕ್ಲಿಯರ್ ಅಂದ್ರೆ ಏನು ಸರ್? ಪ್ರೋ ಅಂದ್ರೆ ಏನು ಸರ್? ಇನ್ನ ಮುಂಚಿತವಾಗಿ, ಅಂದ್ರೆ ನ್ಯೂಕ್ಲಿಯರ್ ಇನ್ನ ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ. ಅಮ್ಮಂದು ಇದೆ, ಅಪ್ಪಂದು ಇದೆ, ಇನ್ನ ಕಂಪ್ಲೀಟ್ ಆಗಿ ಫ್ಯೂಷನ್ ಆಗಿಲ್ಲ, ಅಂದ್ರೆ ಸಂಯೋಗ ಆಗಿಲ್ಲ, ಎರಡು ಇನ್ನ ಸೇರಿಲ್ಲ, ಬಟ್ ಇನ್ನ ಎರಡು ಜೊತೆಗೆ ಬಂದಿದಾವೆ. ಯಾವ್ದ್ರೊಳಗಡೆ ಇದಾವೆ? ಎಗ್ ಒಳಗಡೆ ಇದಾವೆ. ಇದನ್ನ ಪ್ರೋ ನ್ಯೂಕ್ಲಿಯರ್ ಅಂತೇಳಿ ಕರಿತೀವಿ. ನಂತರ ಎರಡು ಜೊತೆಗೆ ಹುಡ್ತವೆ, ಒಂದೇ ಒಂದು ಸೆಲ್ ಫಾರ್ಮ್ ಆಗುತ್ತೆ. ಅದು ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದೀನಿ. ಅದನ್ನೇ ಝೈಗೋಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆ ಒಂದು ಸೆಲ್ಲಿಂದ ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ನೀವು ಅಷ್ಟು ದೊಡ್ಡವರಾಗಿದ್ದೀರಾ. ಸೊ ಇದನ್ನೇನಂತ ಕರಿತೀವಿ? ನಾರ್ಮಲ್ ಫರ್ಟಿಲೈಸೇಷನ್, ಸ್ವಾಭಾವಿಕ ಗರ್ಭಧಾರಣೆ. ಬಟ್ ತಮ್ಗೆ ಇತ್ತೀಚೆಗೆ ಎಷ್ಟೋ ಜನಗಳಲ್ಲಿ ಈ ನಾರ್ಮಲ್ ಫರ್ಟಿಲೈಸೇಷನ್ ಆಗ್ತಾ ಇಲ್ಲ. ಯಾಕೆ ಸರ್ ಈ ತರ ಗರ್ಭಧಾರಣೆ, ಪ್ರೆಗ್ನೆಂಟ್ ಯಾಕೆ ಸರ್ ಆಗ್ತಿಲ್ಲ ಅಂದ್ರೆ, ಸಮ್ ಟೈಮ್ಸ್ ಏನಾಗಿರುತ್ತೆ, ಈ ಫ್ಯಾಲೋಪಿಯನ್ ಟ್ಯೂಬ್ ಏನಿರುತ್ತಲ್ವಾ, ಈ ಟ್ಯೂಬ್ ಏನಿರುತ್ತಲ್ವಾ, ಈ ಟ್ಯೂಬ್ ಫುಲ್ಲು ಚಿಕ್ಕದಾದ್ರೂ ಆಗಿರುತ್ತೆ, ಅಥವಾ ಸಮ್ ಟೈಮ್ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಇನ್ನ ಬೇಜಾನ್ ಕಾರಣಗಳಿದಾವೆ. ಆ ಕಾರಣದಿಂದ ಹೆಣ್ಣು ಮಕ್ಕಳಲ್ಲಿ ಈ ರೀತಿ ಆದಾಗ ಈ ಅಂಡಾಶಯ ಮತ್ತೆ ಈ ಓವರಿ ರಿಲೀಸ್ ಆಗಲ್ಲ. ರಿಲೀಸ್ ಆದ್ರೂ ಕೂಡ ಇಲ್ಲಿಗೆ ಬಂದು ಆ ಒಂದು ಸ್ಪರ್ಮ್ ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಇದೊಂದು ಕಾರಣ. ಸಮ್ ಟೈಮ್ಸ್ ಏನಾಗುತ್ತೆ, ಸ್ಪರ್ಮ್ ಅಲ್ಲೂ ಕೂಡ ಶಕ್ತಿ ಅಷ್ಟಿರಲ್ಲ. ತಾವು ಕಳೆದ 2 ವರ್ಷದ ಹಿಂದಿನ ಎಕನಾಮಿಕ್ ಸರ್ವೆಯನ್ನ ಓದಿದ್ರೆ, ಬೆಂಗಳೂರಲ್ಲಿ ಫಲವತ್ತಿಕೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂದ್ರೆ ಗರ್ಭಧಾರಣೆ ಆಗ್ಬೇಕು ಅಂದ್ರೆ ಸ್ಪರ್ಮ್ ನಲ್ಲಿ ಇರ್ತಕ್ಕಂತಹ ಆ ಕ್ವಾಲಿಟಿ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಯಾಕೆ ಸರ್ ಕಡಿಮೆ ಆಗ್ತಾ ಇದೆ? ನೋಡಿ ಸರ್, 1 ml ಅಲ್ಲಿ ಒಂದ್ಸತಿ ಸ್ಪರ್ಮ್ ರಿಲೀಸ್ ಆದ್ರೆ ಜಸ್ಟ್ 1 ml ಅಲ್ಲಿ 9 ರಿಂದ 10 ಲಕ್ಷ ಸ್ಪರ್ಮ್ ಇರುತ್ತೆ ಅಂತ ಹೇಳ್ತೀರಾ ಸರ್. ಅಷ್ಟು 10 ಲಕ್ಷದಲ್ಲಿ ಒಂದು ಸ್ಪರ್ಮ್ಗೂ ಶಕ್ತಿ ಇಲ್ವಾ ಸರ್? ಶಕ್ತಿ ಇಲ್ದಂಗೆ ಆಗ್ತಾ ಇದೆ ಸರ್, ಬಿಕಾಸ್ ಆಫ್ ಅವರ್ ಫುಡ್ ಹ್ಯಾಬಿಟ್ ಅಂಡ್ ನಮ್ಮ ಡಯಟ್ ಏನಿದೆ, ನಾವು ಮಾಡ್ತಿರ್ತಕ್ಕಂಥ ಕೆಲಸ ಏನಿದೆ, ಅಥವಾ ಇಲ್ಲಿ ಯಾಂತ್ರಿಕ ಬದುಕು, ಟೆನ್ಷನ್ನು, ಪ್ರೆಷರು, ಆ ಕೆಲಸ ಈ ಕೆಲಸ. ಸೊ ನಾವು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮನೆ ತಗೋಬೇಕು, EMI ಕಟ್ಟಬೇಕು, ಕಾರ್ ತಗೋಬೇಕು, ಇದೆಲ್ಲದರ ನಡುವೆ ಎಲ್ಲಾ ಮಾಡಕ್ ಹೋಗ್ತಾ ಇದ್ದೀವಿ, ಮಕ್ಕಳು ಮಾಡೋದ್ ಮರಿತಾ ಇದ್ದೀವಿ. ಸೊ ನೆನ್ಪು ಮಾಡ್ಕೊಂಡ್ರು ಕೂಡ ಮಕ್ಕಳಾಗ್ತಿಲ್ಲ. ನಮ್ಮ ಪೂರ್ವಜರಿಗೆ, ನಮ್ಮ ತಾತ, ನಮ್ಮ ಮುತ್ತಾತ ಅವ್ರಿಗೆಲ್ಲ 8, 10, 12 ತುಂಬಾ ಹೆಲ್ತಿ ಆಗಿದ್ರು. ಇವತ್ತು ನಮಗೆಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥ ಯುವ ಜನತೆಗೆ 1 ಮಗು ಆಗೋದು ಕೂಡ ಕಷ್ಟ ಆಗಿದೆ. ಸೊ ಇದು ನಾರ್ಮಲ್ ಫರ್ಟಿಲೈಸೇಷನ್. ಸೊ ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕದಲ್ಲಿ ಖ್ಯಾತ ನಟಿಯೊಬ್ಬರು IVF ಮಾಡಿಸ್ಕೊಂಡ್ರು, 1 ಮಗು ತೀರೋಯ್ತು ಅಂತ ಹೇಳಿ ಸುದ್ದಿಯನ್ನ ತಾವು ನೋಡಿರ್ತೀರಾ. ಸೊ IVF ಅಂದ್ರೆ ಏನ್ ಸಾರ್? ಮದ್ವೆ ಆಗದಲ್ಲೇ ಮಕ್ಕಳಾಯ್ತು ಅವ್ರಿಗೆ, IVF ಮೂಲಕ ಮಗುವನ್ನ ಮಾಡ್ಕೊಂಡು ಅವಳಿ ಜವಳಿ ಅಂತ ಕೇಳಿರ್ತೀರಾ. IVF, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಏನಂತ? ಇನ್ ವಿಟ್ರೋ ಫರ್ಟಿಲೈಸೇಷನ್. ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಿ, ಇನ್ ವಿಟ್ರೋ ಫರ್ಟಿಲೈಸೇಷನ್. ತಮಗೆ ಗೊತ್ತು, ಕನ್ನಡದಲ್ಲಿ ಫರ್ಟಿಲೈಸೇಷನ್ ಅಂದ್ರೆ ಗರ್ಭಧಾರಣೆ. ಇನ್ ಒಳಗಡೆ ಅಂತೆ, ಎಲ್ಲಿ? ಇನ್ ವಿಟ್ರೋ ಲ್ಯಾಬ್ ಅಂತ ಹೇಳಿ. ಇನ್ ವಿಟ್ರೋ ಅಂದ್ರೆ ಏನರ್ಥ? ಲ್ಯಾಬೋರೇಟರಿ ಅಂದ್ರೆ ಏನು? ಪ್ರಯೋಗಶಾಲೆಯಲ್ಲಿ ಗರ್ಭಧಾರಣೆ. ಸೊ ಪ್ರಯೋಗಶಾಲೆಯಲ್ಲಿ ಗರ್ಭಧಾರಣೆ ಆಗೋದಂತೆ. ಇಟ್ ಮೀನ್ಸ್ IVF ಅಂದ್ರೆ ಇದು ನ್ಯಾಚುರಲ್ ಅಲ್ಲ. ಇದು ಏನು ಅಂದ್ರೆ, ಯೂಶಲಿ ನೀವೇನೇ ಹೇಳ್ಬೋದು, ಟೆಕ್ನಾಲಜಿ ಮುಂದುವರೆದಿದೆ ಸರ್, ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಒಂದು ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 20ನೇ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಬಟ್ ಏನೇ ಹೇಳಿದ್ರು ಕೂಡ ಇದು ಅಸ್ವಾಭಾವಿಕ.
ಒಂದಷ್ಟು ಉದ್ಯಮಿಗಳು, ಅದರಲ್ಲೂ ಒಂದಷ್ಟು ನಟಿಯರು ಹೇಳ್ತಾ ಇದ್ರು, ಮಕ್ಕಳು ಮಾಡ್ಕೊಳ್ಳಿಕ್ಕೆ ಗಂಡಸರ ಅವಶ್ಯಕತೆನೇ ಇಲ್ಲ, ಮದ್ವೆ ಆಗ್ಲೇಬೇಕು ಅನ್ನೋದೇನಿಲ್ಲ ಅಂತ ಹೇಳಿ. ಬಟ್ ಈ IVF ಏನಿದೆ ಇದು ಅಸ್ವಾಭಾವಿಕ. ಯಾಕೆ ಅಂದ್ರೆ ನೋಡಿ ಸರ್, ಹೆಂಗ್ ಸರ್ ಲ್ಯಾಬಲ್ಲಿ ಹೆಂಗ್ ಸರ್ IVF ಹೆಂಗ್ ಮಾಡ್ತಾರೆ ಸರ್, ಲ್ಯಾಬಲ್ಲಿ ಹೆಂಗ್ ಮಾಡ್ತಾರೆ ಸರ್, ಅದೆಲ್ಲ ಡೀಟೇಲ್ಡ್ ಆಗಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಬನ್ನಿ. ನೋಡಿ, ಫಸ್ಟ್ ಏನ್ ಮಾಡ್ತಾರೆ, ಯಾವ ಮಹಿಳೆ ಆಕೆಗೆ ಮಗು ಬೇಕು ಅಂತ ಪ್ರಯತ್ನ ಪಡ್ತಿರ್ತಾಳೋ ಆಕೆಯ ಓವರಿಯನ್ನ, ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆ ಆಗ್ಬೇಕಲ್ಲ, ಸೊ ಬಿಡುಗಡೆ ಆಗ್ತಿರಲ್ಲ, ಅಥವಾ ಫ್ಯಾಲೋಪಿಯನ್ ಟ್ಯೂಬ್ ಕಡಿಮೆ ಇರುತ್ತೆ, ಅಥವಾ ಬೇಜಾನ್ ಕಾರಣಗಳು ಇರ್ತವೆ, ಅಥವಾ ಆಕೆ ಮದುವೆ ಆಗಿರಲ್ಲ, ಅಥವಾ ಆಕೆಗೆ ಗಂಡನಲ್ಲಿ ಏನೋ ಸಮಸ್ಯೆ ಇರುತ್ತೆ. ಸೊ ಅದಕ್ಕೆ IVF ಮಾಡಿಸ್ಕೊತಿರ್ತಾಳೆ. IVF ಮಾಡಿಸ್ಕೋಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಓವರಿಯನ್ ಹಾರ್ಮೋನ್ ಥೆರಪಿ ಮಾಡ್ತಾರೆ. ಓವರಿಯನ್ ಸ್ಟಿಮ್ಯುಲೇಷನ್ ಹಾರ್ಮೋನ್ ಥೆರಪಿ ಅಂತ ಮಾಡ್ತಾರೆ. ಸರ್, ಈ ನೇಮ್ ಅನ್ನ ನೆನ್ಪಿಟ್ಕೋಬೇಕಾ ಸರ್? ಬೇಡ, ಕಾನ್ಸೆಪ್ಟ್ ನೋಡ್ಕೊಳ್ಳಿ ಸಾಕು. ಬಿಕಾಸ್ ನಾನು ಇವತ್ತು ತಿಳ್ಕೊಡ್ತಿರ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ 2 ಬಾರಿ UPSC ಪ್ರಶ್ನೆ ಆಗಿದೆ ಇವತ್ತಿನ ಕ್ಲಾಸಿಂದ. KPSC ಅಲ್ಲಿ 1 ಬಾರಿ ಪ್ರಶ್ನೆ ಆಗಿದೆ. ಬಟ್ ಇನ್ ಫ್ಯೂಚರ್ ಅಲ್ಲಿ ಕೇಳ್ಬೋದು, ಅಂಡ್ ನಿಮ್ಗೂ ಕೂಡ ಫ್ಯೂಚರ್ ಅಲ್ಲಿ ಬೇಕಾಗ್ಬೋದು, ಅದಕ್ಕೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಓವರಿಯನ್ ಸ್ಟಿಮ್ಯುಲೇಷನ್ ಹಾರ್ಮೋನ್ ಥೆರಪಿಯನ್ನ ಮಾಡ್ತಾರೆ. ಹಂಗಂದ್ರೆ ಏನು ಸರ್? ಸಿಂಪಲ್, ಹೆಸರು ಹೇಳ್ತಾ ಇದೆ ನೋಡಿ, ಓವರಿಯನ್ ಸ್ಟಿಮ್ಯುಲೇಷನ್ ಹಾರ್ಮೋನ್ ಥೆರಪಿ. ಅಂದ್ರೆ ಮಗು ಮಾಡ್ಕೊಳ್ತಿದ್ದೀರಾ, ಫಸ್ಟು ನಿಮ್ಮ ಎಗ್ಗು ಬಿಡುಗಡೆ ಆಗ್ಬೇಕಲ್ವಾ, ನಥಿಂಗ್ ಬಟ್ ಓವಮ್, ಅಂಡಾಣು ಬಿಡುಗಡೆ ಆಗ್ಬೇಕಲ್ವಾ, ಬಿಡುಗಡೆ ಆಗ್ಬೇಕು ಅಂತಾನೆ ಈ ಓವರಿಯನ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಒಳ್ಳೆ ಅಂಡಾಣು ಬಿಡುಗಡೆ ಆಗ್ಲಿಕ್ಕೆ ಪ್ರಚೋದನೆಯನ್ನ ಕೊಡ್ತಾರೆ. ಈ ಥೆರಪಿ ಮುಗಿದ ನಂತರ ಆ ಓವರಿಯನ್ನಿಂದ ಓವಮ್ ಅಂದ್ರೆ ಅಂಡಾಣು ಬಿಡುಗಡೆ ಆಗುತ್ತೆ. ಸೊ ಆ ಅಂಡಾಣು ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ನೋಡಿ, ಒಂದು ವ್ಯಾಕ್ಯೂಮ್ ಪಂಪ್ ಇಂದ ಆ ಅಂಡಾಣು ಏನ್ ರಿಲೀಸ್ ಆಗಿರುತ್ತಲ್ವೇನ್ರಿ ಈ ಓವರಿಯಲ್ಲಿ, ಅದನ್ನ ನಥಿಂಗ್ ಬಟ್ ಆ ಎಗ್ ಅನ್ನ ತಗೋತಾರೆ, ಆ ಮೊಟ್ಟೆ ಏನ್ ಮಾಡ್ತಾರೆ ತಗೋತಾರೆ. ಸೊ ತಗೊಂಡ ನಂತರ ಇದೆಲ್ಲ ಲ್ಯಾಬಲ್ಲಿ ನಡೆಯೋದು, ಲ್ಯಾಬಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಯಾವುದೋ ಒಂದು ಆರೋಗ್ಯ ಆಗಿರ್ತಕ್ಕಂಥ ಒಂದು ಸ್ಪರ್ಮ್ ಅನ್ನ ರೆಡಿ ಮಾಡ್ತಾರೆ, ತಂದಿರ್ತಾರೆ, ಅದನ್ನೆಲ್ಲ ಸ್ಟೋರ್ ಮಾಡಿರ್ತಾರೆ. ಸರ್ಟನ್ ಟೆಂಪರೇಚರ್ ಬೇಕು, ಬಿಕಾಸ್ ಆ ಸ್ಪರ್ಮ್ ಕೂಡ ಬದುಕಬೇಕು ಅಂದ್ರೆ ಸರ್ಟನ್ ಟೆಂಪರೇಚರ್ ಬೇಕು, ಸುಮ್ಮನೆ ಎಲ್ಲೊಂದ್ರಲ್ಲಿ ಬದುಕಲ್ಲ. ಅದಕ್ಕೆ ದೇವರ ಸೃಷ್ಟಿ ನೋಡಿ, ನಮ್ಮ ಪುರುಷ ವೃಷಣಗಳು, ಟೆಸ್ಟಿಕಲ್ಸ್, ವೃಷಣಗಳು ನೋಡಿರ್ತೀರಲ್ವಾ? ಎಸ್. ಸೊ ಅಲ್ಲೂ ದೇಹದ ಹೊರಭಾಗದಲ್ಲಿ ಕೊಟ್ಟಿದ್ದಾನೆ, ಅಂದ್ರೆ ಇನ್ಸೈಡ್, ನಮ್ಮ ಬಾಡಿ ಇನ್ಸೈಡ್ ಅಲ್ಲಿ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್, ಕಣ್ಣು ನೋಡಿ ಒಳಗಡೆ ಇದಾವೆ, ಹಾರ್ಟ್ ನೋಡಿ ಒಳಗಡೆ ಇದೆ, ಲಂಗ್ಸ್ ನೋಡಿ ಒಳಗಡೆ ಇದೆ. ಆದರೆ ಈ ವೃಷಣಗಳು ಏನಿದಾವಲ್ವಾ, ಇದನ್ನ ಹೊರಭಾಗದಲ್ಲಿ ಕೊಟ್ಟಿದ್ದಾನೆ, ಟೆಸ್ಟಿಕಲ್ಸ್. ಯಾಕೆ ಸರ್ ಈ ವೃಷಣಗಳನ್ನ ಹೊರಭಾಗದಲ್ಲಿ ಕೊಟ್ಟಿದ್ದಾನೆ ಅಂದ್ರೆ, ದೇಹದಲ್ಲಿರತಕ್ಕಂಥ ಟೆಂಪರೇಚರ್ ಇದೆಯಲ್ಲ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ಬೇಕು ವೀರ್ಯ ಉತ್ಪತ್ತಿ ಆಗ್ಲಿಕ್ಕೆ, ಸ್ಪರ್ಮ್ ಪ್ರೊಡಕ್ಷನ್ ಆಗ್ಲಿಕ್ಕೆ, ಮತ್ತೆ ಕ್ವಾಲಿಟಿ ಇರ್ಲಿಕ್ಕೆ, ಮತ್ತೆ ಬದುಕಲಿಕ್ಕೆ. ನಮ್ ದೇಹದಲ್ಲಿ ಒಳಗಡೆ ಏನಾದ್ರು ಕೊಟ್ಟಿದ್ರೆ ಆ ಒಂದು ಟೆಂಪರೇಚರ್ಗೆ ಪ್ರೊಡಕ್ಷನ್ ಆಗ್ತಿರ್ಲಿಲ್ಲ, ಪ್ರೊಡಕ್ಷನ್ ಆಗಿರೋ ಸುತ್ತೋಗಿರೋದು ಸ್ಪರ್ಮ್. ಸೊ ಅದಕ್ಕೋಸ್ಕರನೇ ಈ ಕ್ರಿಯೇಚರ್, ಸೃಷ್ಟಿ ಅನ್ನೋದೇನಿದೆ, ಆ 2 ವೃಷಣಗಳನ್ನ ದೇಹದಿಂದ ಆಚೆ ಇಟ್ಟಿದೆ. ಆಗಾಗ ಸ್ವಲ್ಪ ಗಮನ ಕೊಡಿ, 2 ವೃಷಣಗಳಿರ್ತಾವಲ್ವಾ, ಸಮ್ ಟೈಮ್ಸ್ ಒಂದು ವೃಷಣ ದೇಹದ ಒಳಭಾಗಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಬಿಕಾಸ್ ಆಫ್ ಸಮ್ ಸಿಂಡ್ರೋಮ್ಸ್. ಸೊ ದಯವಿಟ್ಟು 2 ವೃಷಣಗಳು ಇದಾವ ಇಲ್ವಾ ಅಂತ ಆಗಾಗ್ಗೆ ಗಮನವನ್ನ ಕೊಡ್ತಾ ಇರಿ. ಓಕೆ, ಇದಿರ್ಲಿ. ಸ್ಪರ್ಮ್ ಅನ್ನ ತೆಗೆದ್ಕೊಂಡ್ ಬಂದಿರ್ತಾರೆ, ಅದು ನೀಟಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ತಾರೆ. ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಆಲ್ರೆಡಿ ಆ ಮಹಿಳೆಯಿಂದ ಎಗ್ ಅನ್ನ ಪಿಕ್ ಮಾಡಿರ್ತಾರಲ್ವಾ, ಕಿತ್ಕೊಂಡ್ ಬಂದಿರ್ತಾರಲ್ವಾ, ಸೊ ಆ ಎಗ್ ಏನಿರುತ್ತೆ, ಆ ಎಗ್ಗಿಗೆ ಇಲ್ಲೇನ್ ಸ್ಪರ್ಮ್ ಕನೆಕ್ಟ್ ಮಾಡಿರ್ತಾರಲ್ವಾ, ಆ ಸ್ಪರ್ಮ್ ನಾಗ ಬಿಡ್ತಾರೆ. ಆ ಸ್ಪರ್ಮ್ ನಲ್ಲಿ ಯಾವ್ದು ಶಕ್ತಿಶಾಲಿಯಾಗಿರುತ್ತೋ ಅದು ಅಕ್ರೋಸೋಮ್ ಅಂತ ಏನಿರುತ್ತಲ್ವಾ, ಆ ಎಗ್ಗು ಮುಂಭಾಗದಲ್ಲಿ ಅಕ್ರೋಸೋಮ್ ಅಂದ್ರೆ ಅದು ಕೊರಿಲಿಕ್ಕೆ, ಆ ಎಗ್ಗನ್ನ ಕೊರೆದು ಒಳಗಡೆ ಹೋಗುತ್ತೆ. ಸೊ ಆಗ ಅದೇನಾಗುತ್ತೆ, ಝೈಗೋಟ್ ಎಂಬ್ರಿಯೋ ಫಾರ್ಮ್ ಆಗುತ್ತೆ, ಭ್ರೂಣ ಆಗಿ. ಸೊ ಅದನ್ನ ತೆಗೆದುಕೊಂಡು, ಅದು ಝೈಗೋಟ್ ಫಾರ್ಮ್ ಆದ್ಮೇಲೆ ಅದನ್ನ ತೆಗೆದುಕೊಂಡು ಇಂಜೆಕ್ಟ್ ಮಾಡ್ತಾರೆ. ಯಾರಿಗೆ? ಆ ಮಹಿಳೆಗೆ. ಅದನ್ನ ತೆಗೆದುಕೊಂಡು
ಆ ಮಹಿಳೆಗೆ ಇಲ್ಲಿಂದ ಇಂಜೆಕ್ಟ್ ಮಾಡ್ತಾರೆ. ಜಸ್ಟ್ ಎ ಮಿನಿಟ್. ಎಸ್, ಇಂಜೆಕ್ಟ್ ಮಾಡ್ತಾರೆ ಯುಟರಸ್ಗೆ, ಅಂದ್ರೆ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡ್ತಾರೆ. ನೋಡಿ, ಗರ್ಭಕೋಶಕ್ಕೆ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ಆಮೇಲೆ ಆ ಗರ್ಭಕೋಶದಲ್ಲಿ ಅದು ಬೆಳೀತಾ ಹೋಗುತ್ತೆ. ಸೊ ಇದನ್ನೇ IVF ಅಂತೇಳಿ ಕರಿತಾ ಹೋಗ್ತೀವಿ. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಅಂದ್ರೆ ಲ್ಯಾಬೋರೇಟರಿ, ಲ್ಯಾಬ್. ಸೊ ಲ್ಯಾಬ್ ಅಲ್ಲಿ ಫರ್ಟಿಲೈಸೇಷನ್ ಅಂದ್ರೆ ಗರ್ಭಧಾರಣೆ. ಆ ಲ್ಯಾಬ್ ಅಲ್ಲಿ ಗರ್ಭಧಾರಣೆ ಮಾಡ್ತಕ್ಕಂಥದ್ದು ಇದು ಅಸ್ವಾಭಾವಿಕ, ನ್ಯಾಚುರಲ್ ಅಲ್ಲ. Definition of IVF. IVF means in vitro fertilization. It means fertilization of egg by the sperm outside the female body. Outside the female body in a laboratory. ಪ್ರಯೋಗಾಲಯದಲ್ಲಿ, ಲ್ಯಾಬೋರೇಟರಿಲಿ ಮಹಿಳೆಯ ದೇಹದಿಂದ ಆಚೆ ನಡೀತಕ್ಕಂಥದ್ದು IVF. And then transferring the resulting embryo into the uterus for development. ಆ ಎಂಬ್ರಿಯೋ, ಭ್ರೂಣ ಏನು ರೆಡಿ ಆಗಿರುತ್ತಲ್ವಾ, ಅದನ್ನ ಮತ್ತೆ ಯುಟರಸ್, ಗರ್ಭಕೋಶಕ್ಕೆ ಹಾಕ್ತಾರೆ ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್, ಅದು ಅಭಿವೃದ್ಧಿ ಹೊಂದಲಿಕ್ಕೆ. ನೆಕ್ಸ್ಟ್ ಇನ್ ವಿಟ್ರೋ ಅಂದ್ರೆ ಇದ್ರ ಮೀನಿಂಗ್ ಏನ್ ಬರುತ್ತೆ, ಇನ್ ಗ್ಲಾಸ್ ಅಥವಾ ಲ್ಯಾಬ್ ಡಿಶ್, ಲ್ಯಾಬ್ ಅಂತೇಳಿ ಅರ್ಥ ಬರ್ತಾ ಹೋಗುತ್ತೆ. ಸೊ ಇದು ಪರ್ಪಸ್ ಯಾಕೆ IVF ಮಾಡಿಸ್ಕೋತಾರೆ ಸರ್? ಒಂದು, ಮದ್ವೆಗೆ ಆಕೆ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಆಕೆ ಏನಾದ್ರು ತೊಂದರೆ ಇರ್ಬೋದು, ಇಲ್ಲ ಆತನಿಗೆ ಏನಾದ್ರು ಸಮಸ್ಯೆ ಇರ್ಬೋದು. ಯೂಸ್ ಟು ಹೆಲ್ಪ್ ಇನ್ಫರ್ಟೈಲ್ ಕಪಲ್ಸ್. ಇನ್ಫರ್ಟೈಲ್ ಕಪಲ್ಸ್, ಫಲವಂತಿಕೆ ಇಲ್ಲದೆ ಇರತಕ್ಕಂತಹ ಸಂಗಾತಿಗಳೇನಿರ್ತಾರೆ, ಅಂದ್ರೆ ಆ ಜೋಡಿಗಳೇನಿರ್ತಾರಲ್ಲ, ಅವರಿಗೆ ಕನ್ಸೀವ್ ವೆನ್ ದ ನ್ಯಾಚುರಲ್ ಕನ್ಸೆಪ್ಷನ್ಸ್ ಈಸ್ ನಾಟ್ ಪಾಸಿಬಲ್. ಅವ್ರಿಗೆ ಸ್ವಾಭಾವಿಕವಾಗಿ ಗರ್ಭಧಾರಣೆ ಆಗಕ್ ಆಗ್ತಿರಲ್ಲ ಅಂತವ್ರಿಗೆ. ನೆಕ್ಸ್ಟ್ ಕನ್ನಡದಲ್ಲೂ ಇದೆ, ಡೋಂಟ್ ವರಿ, ನೆಕ್ಸ್ಟ್ ಪೇಜ್ ಅಲ್ಲಿ. ಬ್ಲಾಕ್ಡ್ ಆರ್ ಡ್ಯಾಮೇಜ್ಡ್ ಫ್ಯಾಲೋಪಿಯನ್ ಟ್ಯೂಬ್. ನೋಡಿ, ಈ ಫ್ಯಾಲೋಪಿಯನ್ ಟ್ಯೂಬ್ ಏನಿದೆಯಲ್ವಾ, ಈ ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಅಥವಾ ಚಿಕ್ಕದಾಗಿರುತ್ತೆ, ಅಥವಾ ಡ್ಯಾಮೇಜ್ ಆಗಿರುತ್ತೆ. ಸೊ ಅವ್ರು ಮಾಡ್ಬೋದು. ನೆಕ್ಸ್ಟ್ ಲೋ ಸ್ಪರ್ಮ್ ಕೌಂಟ್ ಆರ್ ಮೊಟಿಲಿಟಿ. ಸ್ಪರ್ಮ್ ಕೌಂಟೇ ಕಡಿಮೆ ಇರೋದು, ಅಥವಾ ಸ್ಪರ್ಮ್ ಅಲ್ಲಿ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಕ್ವಾಲಿಟಿ ಇಲ್ಲದೆ ಇರ್ತಕ್ಕಂಥದ್ದು. ಯೂಶಲಿ ಸ್ಪರ್ಮ್ ಕೌಂಟ್ ಯಾರಲ್ಲಿ ಕಡಿಮೆ ಇರುತ್ತೆ ಅಂದ್ರೆ ಆಸ್ಟ್ರೇಲಿಯನ್ಸ್ ಅಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಓವಲೇಷನ್ ಡಿಸಾರ್ಡರ್ ಅಥವಾ ಮತ್ತೊಂದು ಇನ್ಫರ್ಟಿಲಿಟಿ ಅಡ್ವಾನ್ಸ್ಡ್, ಅಂದ್ರೆ ಅನೇಕ ಕಾರಣಗಳಿಂದ ಇದನ್ನ ಮಾಡಿಸ್ಕೊತಾರೆ. ಅದೆಲ್ಲವನ್ನ ಕೂಡ ನೋಟ್ಸ್ ಅಲ್ಲಿ ನಾನು ಹಾಕಿದ್ದೀನಿ, ದಯವಿಟ್ಟು ನೋಡಿ, ಕನ್ನಡದಲ್ಲೂ ಇದೆ, ಒಂದ್ಸತಿ ಓದಿ. ನೆಕ್ಸ್ಟ್ ಈಗ ನಾವೆರಡು ನೋಡಿದ್ವಿ, ಒಂದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ, ಇನ್ನೊಂದು IVF ಅನ್ನ ನೋಡಿದ್ವಿ. ನೆಕ್ಸ್ಟ್ 3 ಕ್ಲಾಸಿಂದ ಝೈಗೋಟು ಅಂತ ಮಾತಾಡ್ತಾ ಇದ್ದೀನಿ. ಝೈಗೋಟ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ಈಗೇನ್ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಅರ್ಥ ಆಯ್ತಾ? ಅಯ್ಯಪ್ಪ, ಹೇಮಂತ್ ಸರ್, ಯಶು ಅಂಡ್ ಐಶ್ವರ್ಯ ಮ್ಯಾಮ್, ಅರ್ಥ ಆಯ್ತಾ? ಎಸ್, ಹೌದು ಸರ್, ಇದೆ ಸರ್, ಹೇಮಂತ್ ಸರ್ ಕರೆಕ್ಟ್. ಈ IVF ಅಂದ್ರೆ ಇನ್ನು ಅನೇಕ ತರದಲ್ಲಿ ಬರ್ತವೆ. ನಾನೀಗ ಹೇಳ್ಕೊಟ್ಟಿರ್ತಕ್ಕಂಥದ್ದು ಒಂದು, ಇನ್ನು ಅನೇಕ ತರದಲ್ಲಿ ಬರ್ತವೆ. ಹೋಗ್ತಾ ಹೇಳ್ಕೊಡ್ತೀನಿ. ಓಕೆ, ಝೈಗೋಟ್ ಅಂತ ಹೇಳಿದೆ. ಝೈಗೋಟ್ ಇಸ್ ಎ ಫಸ್ಟ್ ಸೆಲ್ ಆಫ್ ದ ಬೇಬಿ. ಅಪ್ಪ ಸ್ಪರ್ಮು, ಅಮ್ಮನ ಓವಮ್ ಎರಡು ಸೇರ್ಕೊಂಡು ಒಂದೇ ಒಂದು ಸೆಲ್ ಡೆವಲಪ್ ಆಗುತ್ತಲ್ಲ, ಅದೇ ಝೈಗೋಟ್. ನೋಡಿ, ಸ್ಪರ್ಮು ಎಗ್ಗು ಎರಡು ಸೇರ್ಕೊಂಡು ಫರ್ಟಿಲೈಸೇಷನ್, ಗರ್ಭಧಾರಣೆ ಆಯ್ತು, ಫಲವಂತಿಕೆ ಆಯ್ತು, ಆಗ ಒಂದೇ ಒಂದು ಸೆಲ್ ಡೆವಲಪ್ ಆಗುತ್ತೆ. ಆ ಸೆಲ್ನೇ ಝೈಗೋಟ್ ಅಂತ ಹೇಳಿ ಕರೆದ್ವಿ. ನೋಡಿ, ಆ ಸೆಲ್ ಒಳಗಡೆ ನೋಡಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ ನೋಡಿ ವರ್ಣತಂತುಗಳು, DNA, ಕ್ರೊಮ್ಯಾಟಿನ್ ರೂಪದಲ್ಲಿ DNA ಇದೆ, ವರ್ಣತಂತುಗಳಿದ್ದಾವೆ. ಸೊ ಇದು ಅಮ್ಮನ ನ್ಯೂಕ್ಲಿಯಸ್, ಇದು ಅಪ್ಪನ ನ್ಯೂಕ್ಲಿಯಸ್. ಇನ್ನ ಏನಾಗಿಲ್ಲ, ಕಂಪ್ಲೀಟ್ ಆಗಿ ಸಂಯೋಗ ಆಗಿಲ್ಲ. ಸೊ ಇನ್ನ ಸಂಯೋಗ ಕಂಪ್ಲೀಟ್ ಆಗಿ ಆಗದೆ ಈ ರೀತಿ ಏನಿರ್ತಾವಲ್ಲ, ಅಪ್ಪನ ಮತ್ತೆ ಅಮ್ಮನ
ನ್ಯೂಕ್ಲಿಯಸ್, ಇದನ್ನೇ ಪ್ರೋ ನ್ಯೂಕ್ಲಿಯಸ್ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ ಕರೀತೀವಿ. ಸೊ ಜೈಗೋಟ್ ಬಗ್ಗೆ ತಮಗೆ ಗೊತ್ತಿದೆ. ಜೈಗೋಟ್ ಇಸ್ ದ ಫಸ್ಟ್ ಸೆಲ್ ಫಾರ್ಮ್ಡ್ ವೆನ್ ದ ಮೇಲ್ ಗೆಮೆಟ್ ಅಂದ್ರೆ ಮೇಲ್ ಸ್ಪರ್ಮ್ ಏನಿರುತ್ತೆ ಅದು ಮತ್ತೆ ಫಿಮೇಲ್ ಗೆಮೆಟ್ ಎರಡು ಸೇರ್ಕೊಂಡು ಫ್ಯೂಸಸ್ ಸಂಯೋಗ ಇನ್ನೇನು ಹೊಂದಬೇಕಾಗುತ್ತಲ್ವಾ, ಆ ಟೈಮಲ್ಲಿ ಓವಮ್ ಡ್ಯೂರಿಂಗ್ ದ ಫರ್ಟಿಲೈಸೇಷನ್ ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ನ್ಯೂ ಆರ್ಗನಿಸಮ್ಸ್. ಗೊತ್ತು ತಮ್ಗೆ ಆಲ್ರೆಡಿ. ಝೈಗೋಟ್ ಫರ್ಟಿಲೈಸೇಷನ್ ಎಗ್ ಸೆಲ್ ಫಾರ್ಮೇಶನ್ ಇದು ಹೆಂಗಾಗುತ್ತೆ ಅಂದ್ರೆ ಸ್ಪರ್ಮ್ ಮತ್ತೆ ಅಮ್ಮನ ಓವಮ್, ಸ್ಪರ್ಮ್ ಅಂದ್ರೆ ಕನ್ನಡದಲ್ಲಿ ವೀರ್ಯಾಣು, ಕನ್ನಡದಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ಡೋಂಟ್ ವರಿ, ವೀರ್ಯಾಣು ಮತ್ತೆ ಓವಮ್ ಅಂಡಾಶಯ ಸೇರ್ಕೊಂಡೆ ಝೈಗೋಟ್ ಆಗೋದು. ಇದನ್ನ 3 ಕ್ಲಾಸ್ ಇಂದ ನೋಡ್ಕೊಂಡ್ ಬರ್ತಾ ಇದ್ದೀವಿ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಡ್ತೇನೆ. ದಿಸ್ ಫ್ಯೂಷನ್ ಅಂದ್ರೆ ಎರಡು ಕೂಡಿ ಅಂದ್ರೆ ಅಮ್ಮನಿಂದ ಆಫ್ ಅಪ್ಪನಿಂದ ಆಫ್ ಏನ್ 23 ಝೈಗೋಟ್ ಈ ಕ್ರೋಮೋಸೋಮ್ಸ್ ಬಂದಿರ್ತಾವಲ್ವಾ, ಸೊ ಇದನ್ನ ಎಂತ ಕರಿತೀವಿ ಆಪ್ಲೈಡ್ ನ್ಯೂಕ್ಲೈ ಆಫ್ ದ ಸ್ಪರ್ಮ್ ಅಂಡ್ ಓವಮ್ ಅಂತ ಹೇಳಿ ಕರಿತೀವಿ. ಇದು 23 ಅರ್ಧ ಆಫ್, ಇದು ಅರ್ಧ ಆಫ್. ಓಕೆ, ಇದೆಲ್ಲವೂ ಕೂಡ ನೆನ್ನೆ ಕ್ಲಾಸ್ ಅಲ್ಲಿ ಆಗಿದೆ. ಇಟ್ ಹ್ಯಾಸ್ ದ ಆರ್ಗನಲ್ಸ್ ಓನ್ಲಿ ಫ್ರಮ್ ದ ಮದರ್. ಎಸ್, ಇದು ಇಂಪಾರ್ಟೆಂಟ್. ಝೈಗೋಟ್ ಇಟ್ ಹ್ಯಾಸ್ ಆರ್ಗನಲ್ಸ್ ಓನ್ಲಿ ಫ್ರಮ್ ದ ಮದರ್. ಸೊ ಈ ಝೈಗೋಟ್ ಫಾರ್ಮ್ ಆಗುತ್ತಲ್ವಾ, ಈ ಝೈಗೋಟ್ ಏನ್ ಫಾರ್ಮ್ ಆಗಿರುತ್ತಲ್ವಾ, ಇದು ಆರ್ಗನಲ್ಸ್ ನಥಿಂಗ್ ಬಟ್ ಕಣದಂಗಗಳು. ಫಸ್ಟ್ನೇ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ನಲ್ವಾ, ಆರ್ಗನಲ್ಸ್ ಅಂದ್ರೆ ಒಂದು ಸೆಲ್ ಅನ್ನ ತೆಗೆದುಕೊಂಡ್ರೆ ಆ ಸೆಲ್ ಅಲ್ಲಿ ಇರ್ತಕ್ಕಂತಹ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಲೈಸೋಸೋಮ್ ಆಗಿರ್ಬೋದು, ರೈಬೋಸೋಮ್ ಆಗಿರ್ಬೋದು, ಒಳಗಡೆ ಏನು ಸೆಲ್ ಒಳಗಡೆ ಜೀವಕೋಶದೊಳಗಡೆ ಇವೆಲ್ಲ ಇದಾವಲ್ವಾ, ಇವನ್ನೇ ಕಣದಂಗಗಳು ಅಥವಾ ಆರ್ಗನಲ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಆರ್ಗನಲ್ಸ್ ಏನಿದಾವೆ ಇವನ್ನ ಅಪ್ಪ ಕೊಡಲ್ಲ. ಅಪ್ಪ ಏನ್ ಕೊಡ್ತಾನೆ, ಸ್ಪರ್ಮ ಎಡ್ ಮಾತ್ರ, ಅಂದ್ರೆ ಅಪ್ಪ DNA ಕ್ರೋಮಾಟಿನ್ ಅನ್ನಷ್ಟೇ ಕೊಡ್ತಾನೆ. ಅದು ಬೆಳವಣಿಗೆ ಆಗ್ಬೇಕು ಅಂದ್ರೆ ಶಕ್ತಿ ಬೇಕಲ್ವಾ, ಶಕ್ತಿ ಬೇಕಂದ್ರೆ ATP ಅಡಿನೋ ಟ್ರೈಫಾಸ್ಫೇಟ್ ಎಲ್ಲಿ ಉತ್ಪಾದನೆ ಆಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ. ಆ ಮೈಟೋಕಾಂಡ್ರಿಯಾ ಯಾರು ಕೊಡ್ತಾರೆ, ಅಮ್ಮ ಕೊಡ್ತಾಳೆ. ಅಪ್ಪ ಬರೇ DNA ಅಷ್ಟೇ ಕೊಡೋದು. ಸೊ ಇಟ್ ಹ್ಯಾಸ್ ದ ಆರ್ಗನಲ್ಸ್ ಓನ್ಲಿ ಫ್ರಮ್ ದ ಮದರ್. ತಾಯಿಯಿಂದ ಮಾತ್ರ ಕಣದಂಗಗಳನ್ನ, ನೋಡಿ ಕನ್ನಡದಲ್ಲಿದೆ, ತಾಯಿಯಿಂದ ಮಾತ್ರ ಕಣದಂಗಗಳನ್ನ ಹೊಂದಿರುತ್ತದೆ. ಅಪ್ಪನ ಕೆಲಸ ಜಸ್ಟ್ DNA ಕೊಟ್ಟು ಹೋಗ್ತಾನೆ ಅಷ್ಟೇ. ಸೊ ಇದು ನೆನ್ನೆ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಸೊ ಒಂದ್ಸತಿ ಈ ನೋಟ್ಸ್ ಅನ್ನು ಕೂಡ ಓದಿ. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದಿದ್ದೀವಿ, ದಯವಿಟ್ಟು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ತಮ್ಗೆ ಇನ್ನೂ ಒಂದು ಮ್ಯಾಟ್ರ್ ಹೇಳಬೇಕು. ನಾಳೆ ಅಂದ್ರೆ ಬುಧವಾರ ಐ ಥಿಂಕ್ ಒಂದು ಪ್ಲಾನ್ ಹಾಕಿದ್ದೀವಿ. ಬೆಂಗಳೂರು, ಚಂದ್ರ ಲೇಔಟು, ಹಂಪಿ ನಗರ, ವಿಜಯನಗರದಲ್ಲಿರ್ತಕ್ಕಂಥ ಎಲ್ಲ ಲೈಬ್ರರಿಗಳಿಗೂ ಕೂಡ ನಾಳೆ ವಿಸಿಟ್ ಮಾಡ್ತಾ ಇದ್ದೀವಿ. ನಾವು ಮತ್ತೆ ನಮ್ಮ ತಂಡ, ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಬರ್ತಾ ಇದ್ದೀವಿ. ತಮ್ಗೇನಾದ್ರು ಅನುಮಾನಗಳಿದ್ರೆ ಲೈಬ್ರರಿಯಲ್ಲಿ ಸಿಕ್ಕಿದಾಗ ಜಸ್ಟ್ ಒಂದೊಂದು 5 ಮಿನಿಟ್ ಅಷ್ಟೇ ಮಾತಾಡಿಸಿ, ದಯವಿಟ್ಟು ಅರ್ಧ ಗಂಟೆ ಮಾತಾಡಿಸ್ಬೇಡಿ. ಎಲ್ರಿಗೂ ಸಮಯ ಕೊಡಬೇಕು. ಒಂದು 5 ನಿಮಿಷ ಮಾತಾಡ್ಬೋದು. ನಾಳೆ ಬರ್ತಾ ಇದ್ದೀವಿ. ಐ ಥಿಂಕ್ ನಾಳೆ ಕ್ಲಾಸ್ ಇರಲ್ಲ ಅನ್ಸುತ್ತೆ, ನೋಡೋಣ. ಎಲ್ಲವೂ ಕೂಡ ರೆಡಿ ಆದ್ರೆ ನಾಳೆ ಎಲ್ಲ ಲೈಬ್ರರಿಗೂ ವಿಸಿಟ್ ಮಾಡ್ತಾ ಇದ್ದೀವಿ. ಓಕೆ. ಇಫ್ ಮದರ್ಸ್ ಮೈಟೋಕಾಂಡ್ರಿಯಾ ಆರ್ ಡಿಫೆಕ್ಟಿವ್ ಡ್ಯೂರಿಂಗ್ ದ ಫರ್ಟಿಲೈಸೇಷನ್. ಸರ್ ಈಗ ನೀವು ಹೇಳಿದ್ರಿ ಆ ಝೈಗೋಟ್ ಫಾರ್ಮ್ ಆದಾಗ ಅಪ್ಪ ಬರೇ ಆ ಎಡ್ ಅನ್ನ ಅಷ್ಟೇ ಕೊಟ್ಟಿರ್ತಾನೆ, ಅದ್ರಾಗೆ DNA ಮಾತ್ರ ಇರುತ್ತೆ ಅಂತ ಹೇಳಿದ್ರಿ. ಅದನ್ನ ಸಾಕ್ಲಿಕ್ಕೆ ಅಮ್ಮನ ಮೈಟೋಕಾಂಡ್ರಿಯಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಬಟ್ ಅಮ್ಮಗೊಂದು 30 ವರ್ಷ ಆಯ್ತು ಅಥವಾ 40 ವರ್ಷ ಆಯ್ತು, ವಯಸ್ಸಾಗ್ಬಿಟ್ಟಿದೆ. ಆಕೆಯ ಸೆಲ್ಗಳಲ್ಲಿ ಅಂದ್ರೆ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಸರಿ ಇಲ್ಲ, ಮೈಟೋಕಾಂಡ್ರಿಯಾ ಹಾಳಾಗ್ಬಿಟ್ಟಿದೆ. ಏನೋ ಡ್ಯಾಮೇಜ್ ಆಗಿರ್ಬೋದು ಅಥವಾ ಮೈಟೋಕಾಂಡ್ರಿಯಾಗೆ ಏನಾದ್ರು ಇನ್ಫೆಕ್ಷನ್ ಆಗಿರ್ಬೋದು. ತಮಗೆ ಗೊತ್ತು, ಮೈಟೋಕಾಂಡ್ರಿಯಾ ಒಂದ್ ಸೆಲ್ ಅಲ್ಲಿ ಏನಾದ್ರು ಆದ್ರೆ ಅದು ನೆಕ್ಸ್ಟ್ ಸೆಲ್ಗೂ ಕೂಡ ಅದೇ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಡಿಫೆಕ್ಟಿವ್ ಮೈಟೋಕಾಂಡ್ರಿಯಾನೇ ಎಲ್ಲದಕ್ಕೂ ಬರ್ತಾ ಹೋಗ್ತದೆ. ಅಮ್ಮಗೇನ ಬಿಡು 30 ವರ್ಷ 40 ವರ್ಷ ಆಯ್ತು, ಏನು ಬದುಕ್ತಾಳೆ, ಏನು ತೊಂದರೆ ಇಲ್ಲ ಆ ಡಿಫೆಕ್ಟಿವ್ ಇರೋ ಮೈಟೋಕಾಂಡ್ರಿಯಾದಲ್ಲಿ. ಬಟ್ ಆಕೆಯಿಂದ ಏನಾದ್ರೂ ಗರ್ಭ ಆದ್ರೆ ಆ ಝೈಗೋಟ್ ಫಾರ್ಮ್ ಆಗ್ಬೇಕಾದ್ರೆ ಮೈಟೋಕಾಂಡ್ರಿಯಾ ತೊಂದರೆ ಇದ್ರೆ ಆ ಮಗುಗೂ ಕೂಡ ಮೈಟೋಕಾಂಡ್ರಿಯಾ ಡಿಫೆಕ್ಟಿವ್ ಆಗುತ್ತಲ್ವಾ, ಅದೆಂಗ್ ಬದುಕುತ್ತೆ, ಅದೆಂಗ್ ಝೈಗೋಟ್ ಫಾರ್ಮ್ ಆಗುತ್ತೆ, ಅದೆಂಗ್ ಬೇಬಿ ಕರೆಕ್ಟ್ ಆಗಿರುತ್ತೆ. ಸೊ ಈಗ ಈ ಪ್ರಾಬ್ಲಮ್ ಬಂತು. ಏನ್ ಪ್ರಾಬ್ಲಮ್ಮು, ಅಮ್ಮನ್ ಮೈಟೋಕಾಂಡ್ರಿಯಾ ಸರಿ ಇಲ್ಲ.
ಅಯ್ಯೋ ಹಾಳಾಗೋಗ್ಲಿ ಅಪ್ಪಂದಾದ್ರೂ ಮೈಟೋಕಾಂಡ್ರಿಯಾ ಕೊಡೋಣ ಅಂದ್ರೆ ಅಪ್ಪಂದು ಎಗ್ಗಲ್ಲಿ ಎಲ್ಲಿರುತ್ತೆ ಮೈಟೋಕಾಂಡ್ರಿಯಾ ನೋಡಿ, ತೋರಿಸಿ ನೋಡಿ ಚಿತ್ರ ನೋಡಿ. ಅಪ್ಪನ ಮೈಟೋಕಾಂಡ್ರಿಯಾ ಎಲ್ಲಿದೆ? ಅಪ್ಪನ ಮೈಟೋಕಾಂಡ್ರಿಯಾ ಎಲ್ಲಿದೆ? ಇಲ್ಲಿದೆ. ನೋಡಿ ಅಪ್ಪನ ಮೈಟೋಕಾಂಡ್ರಿಯಾ ಎಲ್ಲಿದೆ? ಇಲ್ಲಿದೆ, ಇಲ್ಲಿ ಅಂದ್ರೆ ಮಿಡಲ್ ಭಾಗದಲ್ಲಿದೆ. ಅಪ್ಪನ ಮೈಟೋಕಾಂಡ್ರಿಯಾ ಹೋಗಲ್ವೇ ಅಲ್ಲಿ? ಹೋಗೋದ್ ಬರೀ ಎಡ್ ಮಾತ್ರ. ಸೊ ಅದು ಕೊಡಕ್ಕಾಗ್ತಿಲ್ಲ. ಈಗ ಬರೀ ಇಲ್ಲಿ ನೀವು ಇಲ್ಲಿ ಇನ್ಫಾರ್ಮೇಶನ್ ಅಷ್ಟೇ ಕೊಟ್ಟವ್ರೆ. ಅಪ್ಪ DNA, ಅಮ್ಮನ DNA ಇದೆ ಅಷ್ಟೇ. ಬಟ್ ಇವು ಬೆಳವಣಿಗೆ ಆಗ್ಬೇಕಂದ್ರೆ ಶಕ್ತಿ ಬೇಕಲ್ವಾ? ಅದಕ್ಕೆ ಮೈಟೋಕಾಂಡ್ರಿಯಾ ಬೇಕಲ್ವಾ? ಆ ಮೈಟೋಕಾಂಡ್ರಿಯಾನೇ ಡಿಫೆಕ್ಟ್ ಆಗಿದೆ ರೀ ಈಗ. ಬಿಡಿ ಸರ್, ಅದೇನು ಈ ಮೈಟೋಕಾಂಡ್ರಿಯಾ ಏನಿರುತ್ತಲ್ಲ ಕಿತ್ಬಿಡೋಣ, ಈ ಮೈಟೋಕಾಂಡ್ರಿಯಾ ಕಿತ್ಬಿಡೋಣ, ತೆಗೆದು ಬಿಡೋಣ, ಅದರಿಂದ ಆಚೆ ರಿಮೂವ್ ಮಾಡ್ಬಿಡೋಣ, ಇನ್ನೊಂದು ಮೈಟೋಕಾಂಡ್ರಿಯಾ ತಂದು ಹಾಕೋಣ. ಸಿಂಪಲ್ ಆಗಿ ಹೇಳ್ಬೋದಲ್ವಾ? ಬಟ್ ಅದು ಜುಡಿಯೋದಾಗೂ ಸಿಗಲ್ಲ, GT ಮಾಲಾಗೂ ಸಿಗಲ್ಲ, ರಿಲಯನ್ಸ್ ಮಾರ್ಟಾಗೂ ಸಿಗಲ್ಲ. ಅದನ್ನ ತೆಗೆದುಬಿಟ್ಟು ಇದನ್ನ ಹಾಕ್ಲಿಕ್ಕೆ ಅಷ್ಟು ಈಸಿಯಾಗಿ ಆ ಮೈಟೋಕಾಂಡ್ರಿಯಾ ತೆಗೆದು ಇನ್ನೊಂದು ಮೈಟೋಕಾಂಡ್ರಿಯಾ ಹಾಕ್ಲಿಕ್ಕೆ ಟೆಕ್ನಾಲಜಿ ಅಷ್ಟು ಈಸಿ ಇಲ್ಲ, ಅಷ್ಟು ನಮ್ಮಲ್ಲಿ ಮುಂದುವರೆದಿಲ್ಲ. ಮತ್ತೆ ಏನ್ ಮಾಡ್ಬೇಕು ಸರ್? ಏನಾದ್ರು ಮಾಡ್ಲೇಬೇಕಲ್ವಾ ಸರ್? ಅದಕ್ಕೊಂದು ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿಯನ್ನ ಈಗ ತಮಗೆ ನಾನು ಹೇಳ್ಕೊಡ್ತೇನೆ. ಓಕೆ ನೋಡಿ ಒಂದ್ಸರ್ತಿ. ಮದರ್ಸ್ ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಆಗಿದೆಯಂತೆ, ಹಾಳಾಗಿದೆಯಂತೆ. ಮೈಟೋಕಾಂಡ್ರಿಯಾ ಆರ್ ದ ಪವರ್ ಹೌಸಸ್ ಆಫ್ ದ ಸೆಲ್. ದೇ ಪ್ರೊಡ್ಯೂಸ್ ATP. ತಮಗೆ ಇದು ಆಲ್ರೆಡಿ ಗೊತ್ತಿದೆ, ನಾನು ಫಸ್ಟ್ ಕ್ಲಾಸ್ ಇಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಡಿನೋ ಟ್ರೈಫಾಸ್ಫೇಟ್ ಅಂತಕ್ಕಂಥ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದೇ ಮೈಟೋಕಾಂಡ್ರಿಯಾ. ದೇ ಹ್ಯಾವ್ ದೇರ್ ಓನ್ DNA. ಅದನ್ನ ಮೈಟೋಕಾಂಡ್ರಿಯಲ್ DNA ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಮೈಟೋಕಾಂಡ್ರಿಯಾದವು ಕೂಡ ತಮ್ಮದೇ ಆದಂತಹ DNA ನ ಒಳಗೊಂಡಿರ್ತವೆ. ತಮ್ಗೆ ಇದು ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಒಂದು ಸೆಲ್ ಅಲ್ಲಿ, ಜೀವಕೋಶದಲ್ಲಿ 10 ಕ್ಲಾಸ್ ಮಾಡಿದ್ದೀನಿ ಸೆಲ್ ಬಯಾಲಜಿ ಬಗ್ಗೆ. ಇದನ್ನ ಮತ್ತಷ್ಟು ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಈ ನ್ಯೂಕ್ಲಿಯಸ್ ಏನಿದೆಯಲ್ವಾ, ಆ ನ್ಯೂಕ್ಲಿಯಸ್ ಅಲ್ಲಿ ಕ್ರೊಮ್ಯಾಟಿನ್ ರೂಪದಲ್ಲಿ ಇರ್ತಕ್ಕಂಥ DNA ನ ಹೊರತುಪಡಿಸಿ ಮೈಟೋಕಾಂಡ್ರಿಯಾದಲ್ಲಿ DNA ಇರುತ್ತೆ ಅಂತ ಹೇಳಿದ್ವಿ. ಅದನ್ನೇನಂತ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿಯಲ್ DNA. ತಮ್ಗಿದ್ ಗೊತ್ತು. ಇಫ್ ದ ಮದರ್ಸ್ ಮೈಟೋಕಾಂಡ್ರಿಯಾ ಆರ್ ಡಿಫೆಕ್ಟಿವ್ ಆರ್ ಮ್ಯೂಟೇಟೆಡ್ ಆರ್ ದ ಚೈಲ್ಡ್ ಮೇ ಬಿ ಇನ್ಹೆರಿಟ್ ಮೈಟೋಕಾಂಡ್ರಿಯಲ್ ಡಿಸೀಸ್ ಅಫೆಕ್ಟ್ ದ ಮೈಟೋಕಾಂಡ್ರಿಯಾ. ಅಮ್ಮೊಂದು ಡಿಫೆಕ್ಟ್ ಆಗಿರುತ್ತೆ. ಅಮ್ಮನ್ ಡಿಫೆಕ್ಟ್ ಆಗಿರೋದ್ರಲ್ಲಿ ಮಗು ಏನಾದ್ರು ಆ ಎಂಬ್ರಿಯೋ ಫಾರ್ಮ್ ಆದ್ರೆ, ಅಥವಾ ಆ ಮಗುಗೆ ಏನಾದ್ರು ಆ ಒಂದು ಅದೇ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತಲ್ವಾ. ಸೊ ಹಾಗೇನಾಗುತ್ತೆ ಅಂದ್ರೆ ಮೈಟೋಕಾಂಡ್ರಿಯಾನೇ ಸರಿ ಇರಲ್ಲ. ಮೈಟೋಕಾಂಡ್ರಿಯಾ ಸರಿ ಇಲ್ಲ ಅಂದ್ರೆ ATP ಪ್ರೊಡಕ್ಷನ್ ಕರೆಕ್ಟ್ ಆಗಲ್ಲ, ಅಂದ್ರೆ ಶಕ್ತಿನೇ ಕರೆಕ್ಟ್ ಆಗಲ್ಲ. ಆ ಮೈಟೋಕಾಂಡ್ರಿಯಲ್ ಡಿಸಾರ್ಡರ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ನರ್ವ್ ಸಿಸ್ಟಮ್, ಬ್ರೈನ್ ಏನಿರುತ್ತಲ್ವಾ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಬುದ್ಧಿಮಾಂದ್ಯ ಆಗ್ಬೋದು ಮಗ. ನಮ್ಮ ಕೈ ಕಾಲುಗಳು ಸ್ವಾಧೀನವನ್ನ ಕಳ್ಕೋಬಹುದು, ಅಥವಾ ಫಸ್ಟು ಬ್ರೈನು ಮತ್ತೆ ಹಾರ್ಟು ಡೆವಲಪ್ ಆಗ್ತಾ ಇರುತ್ತಲ್ವಾ, ಸೊ ಅದಕ್ಕೆ ತೊಂದರೆ ಆಗ್ಬೋದು. ಏನ್ ಬೇಕಾದ್ರೂ ಆಗ್ಬೋದು. ಸೊ ಸರ್ ಇಷ್ಟೆಲ್ಲ ಆಗ್ಬೋದು ಅಂತ ನಮಗೂ ಗೊತ್ತು ಸರ್. ಇದಕ್ಕೆ ಸೊಲ್ಯೂಷನ್ ಏನ್ ಸರ್? ಸಿಂಪಲ್. ಸೊಲ್ಯೂಷನ್ ಒಂದೇ ಇರೋದು, ಮೈಟೋಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಆ ಮೈಟೋಕಾಂಡ್ರಿಯಾನ ರಿಪ್ಲೇಸ್ ಮಾಡಬೇಕು. ಪ್ರೈಮ್ಸ್ ಕ್ಲಾಸಸ್ ಅಲ್ಲಿ ಯಾರೋ ಒಬ್ರು ಟೀಚರ್ ಬಂದಿದ್ದಾರೆ ಅಂದ್ರೆ ಆ ಟೀಚರ್ ಸ್ಟೂಡೆಂಟ್ಸ್ಗೆ ಸುಮ್ಮನೆ ಬೈಕೊಂಡು ಅದು ಇದು ಹೇಳ್ಕೊಂಡು ಪಾಠ ಮಾಡ್ತಿದ್ದಾರೆ ಅಂದ್ರೆ ಆ ಸ್ಟೂಡೆಂಟ್ಸ್ ಆ ಒಂದು ಟೀಚರ್ ಏನ್ ಮಾಡ್ಬೇಕು? ರೀಪ್ಲೇಸ್ ಮಾಡಬೇಕು. ಸಿಂಪಲ್. ನಮ್ಗೆ ಈ ಪ್ರಾಬ್ಲಮ್ ಗೊತ್ತು, ಮೈಟೋಕಾಂಡ್ರಿಯಾ ತೊಂದರೆ ಆಗಿದೆ. ಸೊಲ್ಯೂಷನ್ ಸಿಂಪಲ್, ಆ ಮೈಟೋಕಾಂಡ್ರಿಯಾನ ರೀಪ್ಲೇಸ್ ಮಾಡಬೇಕು. ಆ ಟೆಕ್ನಾಲಜಿನ ಏನಂತ ಕರಿತೀವಿ? ಮೈಟೋಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ 3 parents baby ಟೆಕ್ನಿಕ್. ಸರ್ ಅದು ಹೆಂಗ್ ಮಾಡ್ತಾರೆ ಹೇಳ್ಕೊಡಿ ಸರ್. ನೋಡೋಣ. ಈಗ ನೋಡಿ, ಪೇರೆಂಟ್ಸ್ ಎಂಬ್ರಿಯೋ ಕಾಣಿಸ್ತಾ ಇದೆಯಲ್ವಾ? ದಯವಿಟ್ಟು ಫೋಕಸ್ ಮಾಡಿ. ಇದು ಅಪ್ಪ ಅಮ್ಮ ಸೇರ್ಕೊಂಡು ಈ ಭ್ರೂಣವನ್ನ ರಚನೆ ಮಾಡಿದ್ದಾರೆ. ಅಪ್ಪನ ಸ್ಪರ್ಮೋ ಅಂದ್ರೆ ಅದು ತಲೆ ಆ ಒಂದು ಇದ್ರೊಳಗಡೆ ಹೋಗಿದೆ. ಯಾವ್ದ್ರೊಳಗಡೆ? ಓವಮ್, ಅಂಡಾಶಯದೊಳಗಡೆ ಹೋಗಿದೆ. ನೋಡಿ ಇಲ್ಲಿರ್ತಕ್ಕಂಥದ್ದು ಅಮ್ಮನ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ. ಇಲ್ಲಿರ್ತಕ್ಕಂಥದ್ದು
ಅಪ್ಪನ ಕೋಶ ಕೇಂದ್ರ. ಇನ್ನ 2 ಸಂಯೋಗ ಹೊಂದಿಲ್ಲ, ಅದನ್ನೇನಂತ ಹೇಳಿ ಕರಿತೀವಿ, ಪ್ರೋನ್ಯೂಕ್ಲಿಯರ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಇವೆರಡನ್ನ. ಬಟ್ ಮೈಟೋಕಾಂಡ್ರಿಯಾ ನೋಡ್ರಿ, ಅನ್ಹೆಲ್ತಿ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ರೆಡ್ ಕಲರ್ ಕಾಣ್ತಾ ಇದಾವಲ್ವಾ, ಅನ್ಹೆಲ್ತಿ ಆಗಿದಾವೆ. ಸೊ ಈಗ ಏನ್ ಮಾಡ್ಬೇಕು, ಈಗ ಈ ಅನ್ಹೆಲ್ತಿ ಮೈಟೋಕಾಂಡ್ರಿಯಾ ಇದಾವಲ್ವಾ, ಅವಲ್ಲೇ ಇರ್ಲಿ, ತೊಂದರೆ ಇಲ್ಲ. ಹೆಲ್ತಿ ಆಗಿರೋದು ಯಾವುದು? ಅಮ್ಮನ DNA ಇದೆ, ಅಪ್ಪನ DNA ಇದೆ, ಅಂದ್ರೆ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಇದೆಯಲ್ವಾ. ಇವೆರಡನ್ನ ರಿಮೂವ್ ಮಾಡಬೇಕು, ಅಲ್ಲಿಂದ ಕಿತ್ಕೊಂಡ್ವಿ ನೋಡಿ, 2 ಕಿತ್ಕೊಂಡ್ಬಂದ್ವಾ. ಈಗ ದಯವಿಟ್ಟು ಫೋಕಸ್ ಮಾಡಿ. ಅಪ್ಪ ಅಮ್ಮ ಸೇರಿದ್ರು, ಅಪ್ಪನ ಸ್ಪರ್ಮು ಅದು ಎಡ್ಡೋಯ್ತು, ಝೈಗೋಟ್ ಫಾರ್ಮ್ ಆಯ್ತು. ಬಟ್ ಅಪ್ಪನ ನ್ಯೂಕ್ಲಿಯಸ್ ಇನ್ನ ಒಂದಾಗಿಲ್ಲ, ಬಟ್ ಆ ಝೈಗೋಟ್ ಒಳಗಡೆ ಇದಾವೆ. ಬಟ್ ಈಗ ಆ ಒಂದು ಎಂಬ್ರಿಯೋ ಭ್ರೂಣ ಏನಿರುತ್ತಲ್ವಾ, ಅದರಲ್ಲಿ ನಮಗೆ ಗೊತ್ತಾಯ್ತು ಮೈಟೋಕಾಂಡ್ರಿಯಾ ಸರಿ ಇಲ್ಲ ಅಂತ. ಹಾಗೇನ್ ಮಾಡ್ತೀವಿ ಗೊತ್ತಾ, ಮೈಟೋಕಾಂಡ್ರಿಯಾ ಸರಿ ಇಲ್ಲ ಸೆಲ್ಲಲ್ಲಿ, ಬಿಟ್ಬಾರೋಣ ಮೈಟೋಕಾಂಡ್ರಿಯಾನ. ಬಟ್ ಅಮ್ಮನ ಮತ್ತೆ ಅಪ್ಪನ ಈ ಕೋಶ ಕೇಂದ್ರ ಏನಿರುತ್ತಲ್ವಾ, ಇದೆರಡು ರಿಮೂವ್ ಮಾಡೋಣ. ಸೊ ಅದೆರಡು ಕಿತ್ಕೊಂಡು ಬಂದ್ವಿ. ಈಗೇನ್ ಹುಡುಕ್ಬೇಕು, ಮೈಟೋಕಾಂಡ್ರಿಯಾ ಸರಿ ಇರೋದೆಲ್ಲಿ ಅಂತ ಹುಡುಕ್ಬೇಕು. ಹೋದ್ವಿ ರಿಲಯನ್ಸ್ ಮಾರ್ಟು, GT ಮಾಲು, ಓರಿಯನ್ ಮಾಲು ಎಲ್ಲ ಕಡೆ ಹುಡ್ಕುದ್ವಿ, ಎಲ್ಲೂ ಸಿಗ್ಲಿಲ್ಲ. ಆದ್ರೆ ಪಕ್ಕದ ಮನೆ ಆಂಟಿ ಬಹಳ ಚೆನ್ನಾಗಿದೆ ಮೈಟೋಕಾಂಡ್ರಿಯಾ. ಆಂಟಿ ಚೆನ್ನಾಗಿಲ್ಲ, ಮೈಟೋಕಾಂಡ್ರಿಯಾ ಬಹಳ ಚೆನ್ನಾಗಿದೆ. ಅವ್ರು ಒಪ್ಕೊಂಡ್ರು, ಆ ಆಂಟಿ ಹೆಲ್ತಿನೂ ಆಗಿದ್ದಾರೆ ನೋಡಿ. ಇದು ಪಕ್ಕದ ಮನೆ ಆಂಟಿ. ಆ ಆಂಟಿ ನ್ಯೂಕ್ಲಿಯಸ್ ಏನಾಗಿದೆ, ಸಖತ್ತಾಗಿದೆ. ಮೈಟೋಕಾಂಡ್ರಿಯಾ ಏನಾಗಿದೆ, ಗ್ರೀನ್ ಕಲರ್, ಸಖತ್ತಾಗಿದ್ದಾವೆ. ಅವು ಹೆಲ್ತಿ ಮೈಟೋಕಾಂಡ್ರಿಯಾ ಇದಾವೆ. ಈಗೇನ್ ಮಾಡ್ತೀವಿ, ಇಲ್ಲಿರ್ತಕ್ಕಂತಹ ಈ ನ್ಯೂಕ್ಲಿಯಸ್ ಏನಿರುತ್ತಲ್ವಾ, ಪಕ್ಕದ ಮನೆ ಆಂಟಿ ನ್ಯೂಕ್ಲಿಯಸ್, ಆ ಆಂಟಿಯ ಸೆಲ್ ಒಳಗಡೆ ಅಂದ್ರೆ ಕೋಶ ಕೇಂದ್ರ ಏನಿರುತ್ತಲ್ವಾ, ಆ ಕೋಶ ಕೇಂದ್ರ ತೆಗಿತೀವಿ, ರಿಮೂವ್ ಮಾಡ್ತೀವಿ. ಯಾಕೆ ಸರ್ ಕೋಶ ಕೇಂದ್ರ ರಿಮೂವ್ ಮಾಡ್ತೀವಿ? ಆ ಕೋಶ ಕೇಂದ್ರದೊಳಗಡೆ ಆ ಆಂಟಿಯ DNA ಇದೆ, ಆ ಆಂಟಿ ಪೇರೆಂಟ್ಸ್ ಹೆಂಗೆ, ಆ ಆಂಟಿ ಗಂಡ ಅವರಪ್ಪ ಅಮ್ಮ, ಅವರೆಲ್ಲರದು ಸೇರಿರ್ತಕ್ಕಂಥ ಜೀನ್ ಇದೆ, DNA ಇದೆ. ಸೊ ಅದಕ್ಕೆ ನಮ್ಗೆ ಆ ಆಂಟಿ DNA ಬೇಕಾಗಿಲ್ಲ, ಆ ಆಂಟಿ ಮೈಟೋಕಾಂಡ್ರಿಯಾ ಮಾತ್ರ ಬೇಕು. ಸೊ ಇಲ್ಲಿ ಈ ಮೈಟೋಕಾಂಡ್ರಿಯಾ ಕಿತ್ಕೊಂಡು ಹೋಗಿ, ಇಲ್ಲಿ ಯಾವ ಮೈಟೋಕಾಂಡ್ರಿಯಾ ಸರಿ ಇಲ್ವಲ್ಲ, ಅಲ್ಲಾಗ ಟೆಕ್ನಾಲಜಿ ಇಲ್ಲ. ಅದಕ್ಕೇನ್ ಮಾಡ್ತೀವಿ ಗೊತ್ತಾ, ಕಂಪ್ಲೀಟ್ ಆ ಆಂಟಿ ಎಂಬ್ರಿಯೋ ಏನಿದೆಯಲ್ವಾ, ಇದನ್ನ ಕಂಪ್ಲೀಟ್ ಆಗಿ ತಗೊಂಡು ಈ ನ್ಯೂಕ್ಲಿಯರ್ ಏನಿರುತ್ತಲ್ವಾ ಆಂಟಿದು, DNA ಏನಿರುತ್ತಲ್ಲ ಅದು ತೆಗಿತೀವಿ. ಬಿಕಾಸ್ ಆಂಟಿ ನಮಗೆ ಬೇಡ, DNA ಆಂಟಿ ಗುಣಲಕ್ಷಣಗಳು ಬರೋದು ಬೇಡ. ಸೊ ಇನ್ ತೆಗೆದಿರ್ತಕ್ಕಂತಹ ಆ ಎಂಬ್ರಿಯೋನ ತಗೋತೀವಿ. ಇಲ್ಲೇನಿಲ್ಲ ನೋಡಿ, ರಿಮೂವ್ ಮಾಡಿದೀವಿ, ಕೋಶ ಕೇಂದ್ರ ರಿಮೂವ್ ಮಾಡಿದೀವಿ, ನ್ಯೂಕ್ಲಿಯಸ್ನ ರಿಮೂವ್ ಮಾಡಿದೀವಿ. ಈಗ ಆ ಆಂಟಿ ಏನು ಈ ಎಂಬ್ರಿಯೋನ ಕೊಟ್ಟಿದಾರಲ್ವಾ, ಇದ್ರೊಳಗಡೆ ಮೈಟೋಕಾಂಡ್ರಿಯಾ ಸಖತ ಇದಾವೆ. ಆ ಆಂಟಿಯಿಂದ ನಾವೀಗ ಏನ್ ತಗೊಂಡಿದೀವಿ, ಮೈಟೋಕಾಂಡ್ರಿಯಾ ಮಾತ್ರ ತಗೊಂಡಿದೀವಿ. ಏನ್ ರಿಮೂವ್ ಮಾಡಾಕಿದೀವಿ, ಈ ಆಂಟಿಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ಅನ್ನ ರಿಮೂವ್ ಮಾಡಿದೀವಿ. ಈಗ ಇಲ್ಲಿ ಅಪ್ಪ ಅಮ್ಮ ಸೇರ್ಕೊಂಡು ಇಬ್ರು ಫಾರ್ಮ್ ಮಾಡಿದ್ರಲ್ವೇನ್ರಿ ನ್ಯೂಕ್ಲಿಯಸ್ನ. ಸೊ ಆ ನ್ಯೂಕ್ಲಿಯಸ್ ಅನ್ನ ಇಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಈಗ ತಮಗೆ ಗೊತ್ತಾಯ್ತು, ಈ ಒಳಗಡೆ ಇರ್ತಕ್ಕಂಥ ಕೋಶ ಕೇಂದ್ರ ಏನಿದೆ, ಇದು ಫಾದರ್ ಅಂಡ್ ಮದರ್, ಐ ಲವ್ ಯು, ಅಪ್ಪ ಅಮ್ಮಂದಿದೆ ನ್ಯೂಕ್ಲಿಯಸ್. ಆದ್ರೆ ಮೈಟೋಕಾಂಡ್ರಿಯಾ ಯಾವುದು, ಪಕ್ಕದ ಮನೆ ಆಂಟಿದು. ಸೊ ಇಲ್ಲಿ ಈಗ ಯಾರ ಲಕ್ಷಣಗಳು ಬರ್ತವೆ, ಅಪ್ಪ ಅಮ್ಮನ ಲಕ್ಷಣ ಬರ್ತವೆ. ಯಾಕೆ, ಅಪ್ಪಂದು DNA ಇದೆ, ಅಮ್ಮನ DNA ಇದೆ. ಆದ್ರೆ ಇನ್ನೊಂದು ನೆನಪಿರ್ಲಿ, ಮೈಟೋಕಾಂಡ್ರಿಯಾ ಪಕ್ಕದ ಮನೆ ಆಂಟಿದು. ತಮಗೆ ಗೊತ್ತಿದೆ ಈಗ ಆಲ್ರೆಡಿ, ನ್ಯೂಕ್ಲಿಯಸ್ ಕೋಶ ಕೇಂದ್ರವನ್ನ ಹೊರತುಪಡಿಸಿ ಜೀವಕೋಶದಲ್ಲಿ ಇನ್ನೆಲ್ಲಾದ್ರೂ DNA ಇದೆ ಅಂದ್ರೆ ಅದೆಲ್ಲಿ, ಮೈಟೋಕಾಂಡ್ರಿಯಾದಲ್ಲಿ. ಆಗ ಪಕ್ಕದ ಮನೆ ಆಂಟಿ ಗುಣಲಕ್ಷಣಗಳು ಬರ್ತವೆ, ಬಟ್ ಕಡಿಮೆ ಬರ್ತವೆ. ಬಿಕಾಸ್ ಮೈಟೋಕಾಂಡ್ರಿಯಾದಲ್ಲಿ ಅಷ್ಟೊಂದು DNA ಇರಲ್ಲ, ಕಡಿಮೆ ಇರುತ್ತೆ. ಬಟ್ ಅಂದ್ರೆ ಒಂದಷ್ಟು ಬರ್ತಾವಲ್ವೇನ್ರಿ. ಅದಕ್ಕೆ ಅಪ್ಪ 1, ಅಮ್ಮ 2, ಪಕ್ಕದ ಮನೆ ಆಂಟಿ 3, 3 ಪೇರೆಂಟ್ಸ್ ಬೇಬಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದು ಕಾಂಟ್ರವರ್ಷಿಯಲ್ ಇರ್ಲಿ, ತೊಂದರೆ ಏನಿಲ್ಲ. ಸೊ ಈ ರೀತಿ ನಾವೇನ್ ಮಾಡುದ್ವಲ್ವೇನ್ರಿ, ಇದನ್ ಮಾಡಿದ್ದು
ಈ ಟೆಕ್ನಾಲಜಿ ಮಾಡಿದ್ದು ಬಿಫೋರ್ ಫರ್ಟಿಲೈಸೇಷನ್ ಆಫ್ಟರ್ ಫರ್ಟಿಲೈಸೇಷನ್, ಅಂದ್ರೆ ಗರ್ಭಧಾರಣೆ ಆಗೋಕ್ಕಿಂತ ಮುಂಚೆ ಮಾಡುದ್ವಾ ಗರ್ಭಧಾರಣೆ ಆದ್ಮೇಲೆ ಮಾಡುದ್ವಾ? ಆನ್ಸರ್ ಮಾಡ್ತೀರಾ? ಸ್ವಲ್ಪ ಸ್ವಲ್ಪ ತಲೆ ಓಡಿಸ್ಬಿಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರನ. ಎಸ್, ವೆರಿ ಗುಡ್. ಆಫ್ಟರ್ ಫರ್ಟಿಲೈಸೇಷನ್, ಬಿಕಾಸ್ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ತಾನೆ ಇದನ್ನ ಪ್ರೋ ನ್ಯೂಕ್ಲಿಯರ್ ಫಾರ್ಮ್ ಮಾಡಿದ್ದು. ಸೊ ಅವ್ರದ್ದು ಬಿಫೋರ್ ಫರ್ಟಿಲೈಸೇಷನ್. ಸೊ ಈ ಟೆಕ್ನಾಲಜಿಗೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಪ್ರೋ ನ್ಯೂಕ್ಲಿಯರ್ ಟೆಕ್ನಾಲಜಿ. ಏನಂತ ಹೇಳಿ? ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ. ಇಲ್ಲೇ ಇದೆಯಾ? ಆಫ್ಟರ್ ಫರ್ಟಿಲೈಸೇಷನ್. ಓಕೆ, ಪ್ರೋ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತ ಕರಿತೀವಿ. ಪ್ರೋ ನ್ಯೂಕ್ಲಿಯರ್ ಅಂತ ಯಾಕೆ ಕರೆದಿದ್ದು? ಅಪ್ಪ ಅಮ್ಮನ ನ್ಯೂಕ್ಲಿಯರ್ ಇನ್ನ ಸಂಯೋಗ ಒಂದಿಲ್ಲ, ಅದನ್ನ ಪ್ರೋ ನ್ಯೂಕ್ಲಿಯರ್ ಅಂತ ಹೇಳಿ ಕರೆದ್ವಿ. ಅದನ್ನ ಕಿತ್ಕೊಂಡ್ಬಿಟ್ಟು ಅಮ್ಮನ ಮೈಟೊಕಾಂಡ್ರಿಯಾ ಬೇರೆ ಡಿಫೆಕ್ಟಿವ್ ಆಗಿದೆ, ಪಕ್ಕದ ಮನೆ ಆಂಟಿ ಎಗ್ಗು ಬಹಳ ಚೆನ್ನಾಗಿದೆ, ಆ ಎಗ್ ಇಸ್ಕೊಂಬತ್ತೀವಿ. ಆ ಎಗ್ ಒಳಗಡೆ ಆ ಆಂಟಿ DNA ಇರುತ್ತೆ. ಆ ಆಂಟಿ DNA ಎಲ್ಲಿರುತ್ತೆ? ಕೋಶಕೇಂದ್ರದೊಳಗಡೆ ಇರುತ್ತೆ. ಆ ಕೋಶಕೇಂದ್ರ ತೆಗೆದಾಕ್ತಿವಿ. ಆಂಟಿ ಆ ಎಗ್ ಏನಿರುತ್ತಲ್ವಾ, ಅಥವಾ ಓಮಮ್ ಏನಿರುತ್ತಲ್ವಾ, ಖಾಲಿ ಇರುತ್ತೆ. ಮೈಟೊಕಾಂಡ್ರಿಯಾ ಮಾತ್ರ ಇರುತ್ತೆ, ಬೇರೆ ಬೇರೆ ಆರ್ಗನಲ್ಸ್ ಇರ್ತವೆ. ಈಗ ನಾವೇನಾಗ್ತೀವಿ? ಅಪ್ಪ ಅಮ್ಮಂದಿಬ್ರು ಏನು ಮಿಲನ ಹೊಂದಿ ಒಂದು ಎಂಬ್ರಿಯೋನ ಫಾರ್ಮ್ ಮಾಡಿರ್ತಾರಲ್ವಾ, ಅಂದ್ರೆ ಪ್ರೋ ನ್ಯೂಕ್ಲಿಯರ್ ಅನ್ನ, ಆ ಪ್ರೋ ನ್ಯೂಕ್ಲಿಯರ್ ಇದಕ್ಕಾಗ್ತೀವಿ. ಅದಕ್ಕೆ ಇದನ್ನ ಎಂತ ಕರಿತೀವಿ? ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್. ನೋಡಿ, ಅಪ್ಪ ಅಮ್ಮಂದು ಪ್ರೋ ನ್ಯೂಕ್ಲಿಯರ್ ಏನಿತ್ತಲ್ಲ, ಟ್ರಾನ್ಸ್ಫರ್ ಮಾಡಿದ್ವಿ ಎಲ್ಲಿಗೆ? ಪಕ್ಕದ ಮನೆ ಆಂಟಿ. ಸೊ ಈಗ ಈ ರೀತಿ ಡೆವಲಪ್ ಆಗುತ್ತಲ್ವಾ, ಲ್ಯಾಬಲ್ಲಿ ಆಗೋದಿದು. ಇದನ್ನ ತಗೊಂಡೋಗಿ ಎಲ್ಲಾಗ್ತೀವಿ? ಈಗ ಅಮ್ಮನ ಗರ್ಭಾಶಯಕ್ಕೆ ಹಾಕ್ತಿವಿ. ಸೊ ಇದನ್ನ ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ. ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಯಾವಾಗ ಆಗಿತ್ತು? ಆಫ್ಟರ್ ಫರ್ಟಿಲೈಸೇಷನ್. ಅರ್ಥ ಐತೇನ್ರಿ? ಅರ್ಧಮೈಂದ ಅರ್ಥ ಆಯ್ತಾ ಅಥವಾ ಅರ್ಧ ಆಯ್ತಾ? ಯಸ್, ವೆರಿ ಗುಡ್ ಸರ್. ಡಿಫೆಕ್ಟ್ ಆಯ್ತು ಅಂತ ಹೆಂಗ್ ಗೊತ್ತಾಯ್ತು ಸರ್? ವೆಲ್ ಡನ್ ಮೈ ಡಿಯರ್. ಇದನ್ನ ನಾರ್ಮಲ್ ಸೈನ್ಸ್ ಟೀಚರ್ ಕೇಳಿದ್ರೆ ಹೇಳ್ಬಹುದು, ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಡಾಕ್ಟ್ರೆ, ಅವ್ರ ಹತ್ರ ಅದು ಇದು ಮಾತಾಡ್ತಾ ಇರ್ಬೇಕಾದ್ರೆ ತಿಳ್ಕೊಂಡಿರ್ತೀನಿ. ಇಲ್ಲ, ನನಗೆ ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಆ ಆಸೆ ಯಾವಾಗ ಬಂತು ಅಂದ್ರೆ, ನಾನು ಓದ್ಬೇಕಾದ್ರೆ CET ಇತ್ತು. ಬಟ್ MBBS ಮಾಡ್ಬೇಕು ಅಂದ್ರೆ CET ಬರಿಬೇಕು ಎಂಬುದೇ ನನಗೆ ಗೊತ್ತಿರ್ಲಿಲ್ಲ. ಸೊ ಎಲ್ಲ ಮುಗಿದ್ಮೇಲೆ ನನಗೆ ಗೊತ್ತಾಯ್ತು ಡಾಕ್ಟರ್ ಆಗ್ಬೇಕು ಅಂತ. ಇವತ್ತು ನಮ್ಮ ಮನೇಲಿ ನನ್ನ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ನಮ್ಮ ಊರಲ್ಲಿ ಇರ್ತಕ್ಕಂಥವ್ರು ಏನಾದ್ರು ಸಮಸ್ಯೆ ಆದ್ರೆ ನನ್ನೇ ಕರೀತಾರೆ, ನನ್ನೇ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ, ನಾನೊಂದು ಫಾಲೋ ಮಾಡ್ತೀನಿ. ಏನು ಅಂದ್ರೆ, ನೀವು ಯಾವುದೇ ವ್ಯಾಕ್ಸಿನ್ ತಗೊಳ್ಳಿ, ಯಾವುದೇ ಮೆಡಿಕೇಶನ್ ತಗೊಳ್ಳಿ, ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ನಾನು ಒಂದು ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಹುಟ್ಟಾಗಿಂದ. ಯಾವುದೇ ಟ್ಯಾಬ್ಲೆಟ್ ತಗೊಳ್ಳಲ್ಲ, ಯಾವುದೇ ಇಂಜೆಕ್ಷನ್ ತಗೊಳ್ಳಲ್ಲ. ನಿಮ್ಗೋಸ್ಕರ ಗಂಟು ಸರಿ ಇಲ್ಲದೆ ಇದ್ದಾಗ ಮೊನ್ನೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಬಿಕಾಸ್ ನಾನು ಅದನ್ನ ಹಂಗೆ ಕ್ಯೂರ್ ಮಾಡ್ಕೊತಿದ್ದೆ, ಬಿಕಾಸ್ ನಿಮಗೆ ಕ್ಲಾಸ್ ಲೇಟ್ ಆಗುತ್ತೆ ಅಂತೇಳಿ. ಅದು ಕೂಡ 3 days ಅಷ್ಟೇ ಅವ್ರು ಕೊಟ್ಟಿದ್ದು ನಾನು ಮಾಡಿದ್ದು, ಅದಾದ್ಮೇಲೆ ಮಾಡ್ಲಿಲ್ಲ. ಅಂದ್ರೆ ನಾನೇನ್ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಆಕ್ಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅಂದ್ರೆ ಆಕ್ಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆ ನಮ್ಮ ದೇಶದಲ್ಲಿ, ಇದೊಂದು ದೊಡ್ಡ ಪಿಡುಗಾಗಿದೆ. ಸರ್ ಏನ್ ಸರ್ ಆಂಟಿದು ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಏನೇನು ಹೇಳ್ತಾ ಇದೀರಲ್ಲ ಸರ್? ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಅಂದ್ರೆ ಸಿಂಪಲ್. ಇದನ್ನ ನಾನು ಹಲವಾರು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ನೋಡ್ರಿ. ಜ್ವರ ಬಂದಿದೆ ಅನ್ಕೊಳ್ಳಿ ನಿಮ್ಗೆ, ನೀವೇನ್ ಮಾಡ್ತೀರಾ? ಯೂಶಲಿ ಯಾವುದೋ ಆಸ್ಪತ್ರೆಗೆ ಹೋಗ್ತೀರಾ. ಡಾಕ್ಟರ್ ಒಂದು 7 ದಿನಕ್ಕ ಅಥವಾ 8 ದಿನಕ್ಕ ಮಾತ್ರ ಕೊಟ್ಟಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಆಸ್ಪತ್ರೆಗೆ ಹೋಗಲ್ಲ, ಯಾವ್ದೋ ಮೆಡಿಕಲ್ಗೆ ಹೋಗ್ತೀರಾ. ಆದ್ರೆ ಆ ಮೆಡಿಕಲ್ ಅವ್ನ ಏನ್ ಮಾಡ್ತಾನೆ, ಯಾವ 1-3 ಮಾತ್ರೆ ಕೊಡ್ತಾನೆ. ಡಾಕ್ಟರ್ ಒಂದು 6-7 ದಿನಕ್ಕೆ ಬರ್ದಿದ್ರೆ ನೀವ್ 1-3 ದಿನಕ್ಕೆ ತಗೋತೀರಾ. 10 ಬರ್ದಿದ್ರೆ 5 ಕೊಡ್ರಿ ಅಂತ ತಗೋತೀರಾ.
ಜ್ವರ ನಿಮಗೆ ಬಂದಿರ್ತವೆ, ಫಸ್ಟ್ ಡೇ ಒಂದ್ ಮಾತ್ರೆ ನುಂಗ್ತೀರಾ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು ಅಥವಾ ಸಾಯಂಕಾಲ ಒಂದು ಹೇಳಿರ್ತಾರೆ ನುಂಗ್ತೀರಾ, ಪರವಾಗಿಲ್ಲ ಒಂದ್ ಸ್ವಲ್ಪ ಜ್ವರ ಬಿಡ್ತು. ಸೆಕೆಂಡ್ ಏನ್ ಮಾಡ್ತೀರಾ, ಬೆಳಗ್ಗೆನೋ ಮಧ್ಯಾಹ್ನನೋ ಅಥವಾ ಸಾಯಂಕಾಲನೋ 2 ಟೈಮ್ ನುಂಗ್ತೀರಾ, 1 ಟೈಮ್ ಮರ್ತು ಹೋಗ್ತೀರಾ, ಜ್ವರ ಫುಲ್ ಕಮ್ಮಿ ಆಯ್ತು. ಥರ್ಡ್ ಡೇ ಏನ್ ಮಾಡ್ತೀರಾ, ನುಂಗದೇ ಇಲ್ಲ. ಫೋರ್ತ್ ಡೇ ಏನ್ ಮಾಡ್ತೀರಾ, ನುಂಗದೇ ಇಲ್ಲ. 8 ದಿನಕ್ಕೆ ಕೊಟ್ಟವ್ರು ಡಾಕ್ಟ್ರು, ಅಥವಾ 5 ದಿನಕ್ಕೆ ಕೊಟ್ಟವ್ರು, ಅಥವಾ 7 ದಿನಕ್ಕೆ ಕೊಟ್ಟವ್ರೆ. ನುಂಗಿದ್ದೆ 2 ದಿನ, ಅದು 2ನೇ ದಿನಕ್ಕೆ ಅರ್ಧ. ಇಲ್ಲೇನಾಗುತ್ತೆ ಸರ್, ಫಸ್ಟ್ ಡೇ ಟ್ಯಾಬ್ಲೆಟ್ಸ್ ತಗೊಂಡಿರ್ತೀರಲ್ವಾ, ಫಸ್ಟ್ ಡೇಗೆ ಒಂದಷ್ಟು ಬ್ಯಾಕ್ಟೀರಿಯಾ ಸೋತೋಗ್ತವೆ, ಅಥವಾ ಫಸ್ಟ್ ಡೇಗೆ ಒಂದಷ್ಟು ನಿಮ್ಗೆ ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮ ಜೀವಿಗಳು ಸೋತೋಗ್ತವೆ. ಸೆಕೆಂಡ್ ಡೇಗೆ ತಗೊಂಡಿರ್ತೀರಾ, ಅವಾಗ ಒಂದಷ್ಟು ಸತ್ತೋಗ್ತವೆ ಮೈಕ್ರೋ ಆರ್ಗಾನಿಸಮ್ಸ್. ಇನ್ನ ಕೆಲವು ಇರ್ತವೆ ಗಟ್ಟಿ ಪಿಂಡಗಳು, ಅದು 3ನೇ ದಿನ ತಗೊಂಡ್ರೆ ಮಾತ್ರ ಸತ್ತೋಗ್ತವೆ. ಬಟ್ ನೀವು ತಗೊಂಡಿರೋದು 2ನೇ ದಿನ, 3ನೇ ದಿನದ ಮೈಕ್ರೋ ಆರ್ಗಾನಿಸಮ್ಸ್ ಹಂಗೆ ಬದುಕಿದಾವೆ. ಇನ್ನ ಕೆಲವು ಇರ್ತವೆ 4 ದಿನ ತಗೊಂಡ್ರೆ ಮಾತ್ರ ಸತ್ತೋಗ್ತವೆ, ಅವು ಕೂಡ ಹಂಗೆ ಇರ್ತವೆ. 2 ದಿನ ಮಾತ್ರ ಇವಾಗ ಸಿಕ್ಕಿದೆ. ಈಗೇನಾಗ್ತಾ ಗೊತ್ತಾ, ಇವು ಫಸ್ಟ್ ದಿನ ನೀವೇನ್ ಹಾಕಿರ್ತೀರಾ, ಸೆಕೆಂಡ್ ದಿನ ನೀವೇನ್ ಹಾಕಿರ್ತೀರಾ, ಅದು ನೀವು ಸೇವಿಸಿರ್ತವೆ. ಇದೇನೋ ಚೆನ್ನಾಗಿತ್ತಲ್ಲ ಗುರು ಅಂತ ಹೇಳಿ ನೀವೇನ್ ಈಗ ಹಾಕಿದಿರಲ್ವ, ಇನ್ನೆರಡು ದಿನ ಹಾಕಿದ್ರೆ ಇವು ಸತ್ತೋಗಿರೋವು, ಬಟ್ ನೀವು ಹಾಕಿಲ್ಲ. ಏನಾಗ್ತಾವ ಗೊತ್ತಾ, ಹಾಕಿಲ್ದೆ ಇದ್ದಿದ್ದಕ್ಕೆ ಆ ನೀವೇನ್ ಫಸ್ಟ್ 2 ದಿನ ಹಾಕಿರ್ತಾರಲ್ಲ ಅದನ್ನೇ ಆಹಾರ ಮಾಡ್ಕೊಂಡ್ಬಿಡ್ತವೆ. ಈಗೇನ್ ತೊಂದರೆ ಇಲ್ಲ, ಜ್ವರ ಬಿಟ್ಟಿದೆ, ನೆಕ್ಸ್ಟ್ ಸತಿ ಜ್ವರ ಬಂದಿದೆ. ಜ್ವರ ಬಂದಾಗ ಈ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಿಮ್ಗೆ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ, ಆಲ್ರೆಡಿ ನೀವ್ 2 ದಿನ ಮಾತ್ರ ತಗೊಂಡಿದ್ರಲ್ವಾ, ಈಗ ಇಲ್ಲಿರ್ತಕ್ಕಂಥ ಮೈಕ್ರೋಬಿಯಲ್ ಅದ್ರ ವಿರುದ್ಧ ಹೋರಾಡಲ್ಲ. ಅವು ಯಾಕೆ ಹೋರಾಡಲ್ಲ, ನೀವ್ ಆ ಇಂಜೆಕ್ಷನ್ ಅಂತ ಅಥವಾ ಮಾತ್ರೆ ಅಂತ ಹಾಕ್ತೀರಾ, ಅದು ನೀವು ಊಟ ಮಾಡ್ಕೊಂಡ್ಬಿಡ್ತವೆ. ಅದಕ್ಕೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ನಮ್ಮ ಮಾತ್ರ ನಂಗೋ ಉದ್ದೇಶ ಏನು, ಆ ಸೂಕ್ಷ್ಮನ ಜೊತೆಗೆ ಹೋರಾಡ್ಲಿ ಅಂತ. ಬಟ್ ಹೋರಾಡ್ತಿದವ ಸ್ವಾಮಿ, ಇಲ್ಲ, ನೀವ್ ಹಾಕಿದ್ನೆ ಊಟ ಮಾಡ್ಕೊಂಡ್ಬಿಡ್ತವೆ. ಸೊ ಹೋಗ್ತಾ ಹೋಗ್ತಾ ಆ ಮಾತ್ರೆ ನುಂಗಿರ್ ನಿಮಗೆ ಗುಣನೇ ಆಗಲ್ಲ. ಇಂಡಿಯಾದಲ್ಲಿ ಇವತ್ತಿದಾಗಿದೆ. ಯಾವ ಮಾತ್ರೆ ನುಂಗಿರು ಯಾರಿಗೂ ವರ್ಕ್ ಆಗ್ತಿಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ, ಈ ಕೆಲಸ ಮಾಡಿದ್ವಿ, 1 ದಿನ 2 ದಿನ ತಗೊಳ್ಳೋದು ಬಿಡೋದು. ಇಲ್ಲ ಯಾರೋ ಒಬ್ಬ ಮೆಡಿಕಲ್ ಅಲ್ಲಿ ಹೇಳ್ತಾವನೆ, ಅಥವಾ ಇನ್ನೊಬ್ಬ ಪಿ ಜಿಲಿ ಯಾರೋ ಮೇಲ್ಗಡೆ ಇರ್ತಕ್ಕಂಥ ಡಿಸ್ಕೌಂಟ್ ಕೆಳಗಡೆ ಒಂದು ಮಾತ್ರೆ ಕೊಡ್ತಾನೆ, ನುಂಗ್ದ ಸುಮ್ಮನಾದ. ಸೊ ಇದಾಗತ್ತೆ. ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಐ ನೋ ದಟ್ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು. ಐ ನೋ, ನಿಮಗೆ ನೀವೇ ಮೆಡಿಕೇಶನ್ ತಗೋಬೇಡಿ, ನಾನು ಅದನ್ನ ಸಜೆಸ್ಟ್ ಮಾಡಲ್ಲ. ಸಮ್ಟೈಮ್ಸ್ ಲೈಫ್ ಹೋಗ್ಬಿಡುತ್ತೆ. ಬಟ್ ನಾನೇನ್ ಮಾಡಿದ್ದೀನಿ ಅಂತಂದ್ರೆ, ಸುಮ್ಮನಿರುವ ಪದ್ಧತಿ ಅನುಸರಿಸಿದ್ದೀನಿ. ಸರ್ ಸುಮ್ಮನಿರುವ ಪದ್ಧತಿ ಅಂದ್ರೆ ಏನ್ ಸರ್, ಪ್ರಕೃತಿಗೆ ತನ್ನನ್ನ ತಾನು ಗುಣಪಡಿಸ್ಕೊಳ್ತಕ್ಕಂತ ಎಲ್ಲ ಶಕ್ತಿಯೂ ಸಹ ಇದೆ. ಅಂದ್ರೆ ನನಗ್ ಜ್ವರ ಬಂದ್ರೆ, ನನಗ್ ನೆಗಡಿ ಆದ್ರೆ, ನಾನು ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ತಗೊಳಲ್ಲ. ನಿಮ್ಗೂ ಅದೇ ಸಜೆಸ್ಟ್ ಮಾಡ್ತಿಲ್ಲ, ನೆನ್ಪಿರ್ಲಿ. ನಾನು ಅಭ್ಯಾಸ ಮಾಡ್ಕೊಂಬಂತಿರೋದು ಹಿಂಗೆ. ನಾನೇನ್ ಮಾಡ್ತೀನಿ, ಆಗೇನಾದ್ರೂ ನ್ಯಾಚುರಲ್ ಆಗಿ ಮಾಡ್ಕೋಬೋದಾ, ಬಿಸಿನೀರ್ ಕಾಸೋದಾ, ಸಮ್ಟೈಮ್ಸ್ ಅದು ಮಾಡಲ್ಲ. ಬಿಕಾಸ್ ನನಗೆ ಗೊತ್ತು, ನನ್ನ ದೇಹ ಅದ್ರ ವಿರುದ್ಧ ಹೋರಾಡುತ್ತೆ, ಅದಕ್ಕೇನ್ ಬೇಕೋ ಅದಕ್ಕೆ ಅದೇ ತಯಾರಿಸ್ಕೊಳತ್ತೆ. ನೆಗಡೆ, ಕೆಮ್ಮು, ತಲೆನೋವು ನನಗೆ ಹೆಂಗ್ ಬರುತ್ತೆ ಅಂದ್ರೆ, ನಾನು ನಿದ್ರೆ ಮಾಡಿರಲ್ಲ. ಯಾಕೆಂದ್ರೆ ನೆನ್ನೆ ನೈಟು ಅಷ್ಟೇ ಟೆಸ್ಟ್ ಸೀರೀಸ್ತು ಮತ್ತೆ ಏನೋ ಇವತ್ತಿನ ನೋಟ್ಸು ಪ್ರಿಪೇರ್ ಮಾಡ್ತಾ ಇದ್ದೆ. ನಮ್ಮ ಸ್ಟೂಡೆಂಟ್ ಒಬ್ರು ಮೆಸೇಜ್ ಹಾಕಿದ್ರು, 3:30ಗೆ ಮೆಸೇಜ್ ಹಾಕಿದ್ರು. ಕೇಳಿ, ಐಶ್ವರ್ಯ ಪಾಟೀಲ್ ಅವ್ರೆ ಮೆಸೇಜ್ ಹಾಕಿದ್ರು. ಅವಾಗ್ಲೂ ಅವ್ರಿಗೆ ರಿಪ್ಲೈ ಕೊಟ್ಟೆ. ಮತ್ತೆ ಒಂದ್ ಮೆಸೇಜ್ ಹಾಕಿದ್ರು ಅವರು, ನನ್ನ ಫ್ರೆಂಡ್ ಇನ್ನೊಬ್ರು ಹಾಕಿದ್ರು, 12:00 ಹಾಕಿದ್ರು, ಅವ್ರಿಗೂ ರಿಪ್ಲೈ ಕೊಟ್ಟೆ. ಅವ್ರು ಹೇಳಿದ್ರು, ಏನ್ ರಾತ್ರಿ ಎಲ್ಲ ಮಲಗಲ್ವ ನೀವು ಅಂತ. ಅಂದ್ರೆ ನೈಟ್ ಎಲ್ಲ ನಿದ್ದೆ ಕಟ್ಟೋದು ಒಳ್ಳೇದು ಅಂತ ನಾನು ಹೇಳ್ಕೊಡ್ತಿಲ್ಲ. ನಾನು ಯಾವಾಗ ಮಲ್ಕೋತೀನೋ ಯಾವಾಗ ಎದ್ದೇಳ್ತೀನೋ ಗೊತ್ತಿಲ್ಲ. ಬಟ್ ಅಷ್ಟು ಮಾಡಿದ್ರು ಕೂಡ ನಾನು ಹೆಲ್ತ್ ಯಾಕೆ ಹಾಳಾಗಿ ಹೋಗ್ತಿಲ್ಲ ಅಂದ್ರೆ ಇದೇ ಉದ್ದೇಶಕ್ಕೆ. ಸೊ ನಾನು ಏನೇ ಆದ್ರೂ ಕೂಡ ಸುಮ್ಮನೆ ಬಿಡ್ತೀನಿ. ತನ್ನನ್ನ ತಾನು ಮಾಡ್ಕೊಳ್ತಕ್ಕಂಥ ಶಕ್ತಿ ಬಾಡಿಲಿ, ಆ ಒಂದು ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ಸರ್ ನೀವು ಹಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್, ಹುಷಾರಿಲ್ದೆ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾದಷ್ಟು ನಾನ್ ಬೆಂಗಳೂರಿಗೆ ಇಲ್ಲಿಗೆ ಬರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಚಿಪ್ಸ್ ತಿಂದಿಲ್ಲ. ನಾನು ಬೆಂಗಳೂರಿಗೆ ಬರೋವರೆಗೂ ನಾನು ಗೋಬಿ ತಿಂತಿರ್ಲಿಲ್ಲ, ಈಗಲೂ ತಿನ್ನಲ್ಲ. ಫ್ರೆಂಡ್ಸ್ ಯಾವಾಗಾದ್ರೂ 1 or 2 ಕೊಟ್ರೆ ಅಷ್ಟೇ. ನಾನು ಬೆಂಗಳೂರಿಗೆ ಬರೋವರೆಗೂ ಕಬಾಬ್ ತಿಂದಿರ್ಲಿಲ್ಲ. ಇಟ್ ಮೀನ್ಸ್ ಆಯಿಲ್ ಐಟಮ್ ಏನಿದೆ ಅದನ್ನ ಕಡಿಮೆ ಮಾಡಿ.
ಇತ್ತೀಚೆಗೆ ಬಂದು ಸ್ವಲ್ಪ ಹಾಳಾಗಿದ್ದೀನಿ ಅಷ್ಟೇ. ನಾನು ಹಂಗಂತ ಫುಲ್ ಏನ್ ಸ್ಟಾರ್ಟ್ ಮಾಡಿಲ್ಲ. ಮುಂಚೆ ಏನಿದ್ನಲ್ವಾ ಅದು ಪ್ಯೂರೆಸ್ಟ್ ಫಾರ್ಮ್. ಈಗಿರ್ತಕ್ಕಂಥದ್ದು ಒಂದು 80% ಅಷ್ಟೇ ಫಾಲೋ ಮಾಡ್ತಾ ಇದ್ದೀನಿ. ಆಯಿಲ್ ಫುಡ್ ಇಲ್ಲ, ಜಂಕ್ ಫುಡ್ ಯಾವುದೇ ಕಾರಣಕ್ಕೂ ತಿನ್ನಕ್ ಹೋಗ್ಬೇಡಿ. ಬಿಕಾಸ್ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಬಿಡಿ ಸರಿ ಏನೂ ಆಗಲ್ಲ ಅಂತೇಳಿ ಒಂದು ಚಿಪ್ಸ್ ಅನ್ನ ತಿಂತೀರಾ. ಚಿಪ್ಸ್ ಅಲ್ಲಿ ಏನಿರೋದೆ? ಟ್ರಾನ್ಸ್ ಫ್ಯಾಟ್. ಮತ್ತೆ ಚಿಪ್ಸ್ ಟೇಸ್ಟ್ ಬರಲಿ ಅಂತೇಳಿ ಆ ಫುಡ್ ಅದಕ್ಕೆ ಸಕ್ಕರೆನೂ ಹಾಕ್ತಾರೆ, ಉಪ್ಪುನೂ ಹಾಕ್ತಾರೆ. ಚಿಪ್ಸಿಗೆ ಉಪ್ಪು ಇರುತ್ತೆ, ಸಕ್ಕರೆನೂ ಇರುತ್ತೆ. ಸೊ ತಮಗೆ ಒಂದು ನೆನ್ಪಿಟ್ಕೊಳ್ಳಿ, ಶುಗರು, ಉಪ್ಪು, ಆಯಿಲ್, ಈ 3 ಕಾಂಬಿನೇಷನ್ ಏನಿದೆಯಲ್ವಾ, ಕ್ಯಾನ್ಸರ್ಗೂ ಒಳ್ಳೆ ಊಟ. ನಿಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗೋಕ್ಕೂ ಒಳ್ಳೇದಿದು. ಟೋಟಲ್ ಹೇಳ್ಬೇಕಂದ್ರೆ ನಿಮ್ ಬಾಡಿ ಕೊಲ್ಯಾಪ್ಸ್ ಆಗ್ಲಿಕ್ಕೆ ಬಹಳ ಒಳ್ಳೇದಿದು. ಸೊ ಸಾಧ್ಯವಾದಷ್ಟು ಇವನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್, ನಿಮ್ಮ ಮೈಂಡ್ ಸೆಟ್. ನನ್ಗೇನಾದ್ರೂ ಏನೂ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಇರಲಿ. ಒಂದ್ ತಿಳ್ಕೊಳ್ಳಿ, ಕೆಲವ್ರನ್ನ ಡಾಕ್ಟರ್ನ ಕೇಳಿ ಹೋಗಿ ಹೇಳ್ತಾರೆ, ನಿಮ್ಮ ಮೈಂಡ್ ಸೆಟ್ ಇಂದಾನೆ ನಿಮಗೆ ತನ್ನು ಅಂತಾರೆ ಗೊತ್ತಾ? ಅದೇನೋ ವಿಟಿಲಿಗೋ ತನ್ನು ಫುಲ್ ವೈಟ್ ಆಗುತ್ತಲ್ವಾ, ನಮ್ಮ ಮೈಂಡ್ ಸೆಟ್ ಇಂದಾನು ಅದಾಗುತ್ತೆ. ಕೆಲವರು ಸುಮ್ಮನೆ ಇಲ್ಲೆಲ್ಲರೂ ಬೆಳಗಿದ್ರೆ ನನಗೆ ತನ್ನ ಆಗ್ತಿರ್ಬೋದು. ಇಟ್ ಮೀನ್ಸ್ ನಾವೇನ್ ಅನ್ಕೋತೀವೋ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಯಾವಾಗಲೂ ಕೂಡ ಪಾಸಿಟಿವ್ ಇಂದಾನೆ ಇರಿ. ಎಷ್ಟು ಉದಾಹರಣೆಗಳಿದಾವೆ. ಜಸ್ಟ್ ತಮ್ಮ ಮೈಂಡ್ ಮೆಕಾನಿಸಮ್ ಇಂದ ಕ್ಯಾನ್ಸರ್ ಅನ್ನ ಚಿಕಿತ್ಸೆ ಪಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇಟ್ ಮೀನ್ಸ್ ಸಿಂಪಲ್, ಫುಡ್ಡು ಸಾಧ್ಯವಾದಷ್ಟು ಬದುಕಿರೋದು ತಿನ್ಬೇಕು, ಮನಸ್ಥಿತಿ ಚೆನ್ನಾಗಿರ್ಬೇಕು. ಸರ್ ಸಾಧ್ಯವಾದಷ್ಟು ಬದುಕಿರೋದಂದ್ರೆ ಏನು ಸರ್? ಹಣ್ಣು, ತರಕಾರಿ, ಸೊಪ್ಪು. ನನ್ನಲ್ಲೊಂದು ಬ್ಯಾಡ್ ಹ್ಯಾಬಿಟ್ ಇದೆ, ಅದೇನು ಅಂದ್ರೆ ಮೀಟ್, ಮಟನ್ ಜಾಸ್ತಿ ತಿಂತೀನಿ. ಇದು ತಿನ್ಬಾರ್ದು. ಅಷ್ಟೆಲ್ಲ ಮಾಡ್ತಿರೋ ಇಷ್ಟ ಆರೋಗ್ಯವಾಗಿದ್ದೀನಿ ಅಂದ್ರೆ ಇವೆಲ್ಲ ಫಾಲೋ ಮಾಡ್ತೀನಿ ನಾನು. ಸುಮ್ಮನೆ ತಲೆ ನೋವ್ತಾ ಇದೆ ಅಂದ್ರೆ ಹೋಗ್ಬಿಡ್ತಾರೆ, ಟ್ಯಾಬ್ಲೆಟ್ಸ್ ಒಂದಿನ ತಗೊಂಡ್ಬರ್ತಾರೆ, ನುಂಗ್ತಾರೆ. ಈಗ ಸೈನ್ಸ್ ಎಲ್ಲ ಸೈಡ್ಗೆ ಎತ್ತಿಡಿ, ಟ್ಯಾಬ್ಲೆಟ್ಸ್ ಕಡೆ ಗಮನ ಕೊಡಿ. ಟ್ಯಾಬ್ಲೆಟ್ಸ್ ನುಂಗಿರ್ತಕ್ಕಂಥದ್ದು ತಲೆನೋವು ಅಂದ್ರೆ ಅಲ್ಲಿಗೆ ಮಾತ್ರ ವರ್ಕ್ ಮಾಡುತ್ತಾ? ಬೇರೆ ಅದರ್ ಸೆಲ್ಸ್ಗೂ ಡ್ಯಾಮೇಜ್ ಆಗುತ್ತಲ್ವಾ? ಸೊ ಅನ್ವಾಂಟೆಡ್ ಟ್ಯಾಬ್ಲೆಟ್ಸ್ ನುಂಗ್ಬೇಡಿ. ಸ್ವಲ್ಪ ಜ್ವರ ಆಯ್ತಾ ಟ್ಯಾಬ್ಲೆಟ್ಸ್ ತಗೋಬೇಡಿ. ಫುಲ್ ಸೀರಿಯಸ್ ಇತ್ತು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ನೆಗಡಿಯಾರು ತಗೊಳ್ಳೋದು, ಸ್ವಲ್ಪ ಕೆಮ್ಮಾರು ತಗೊಳ್ಳೋದು, ಮೈಕೈ ನೋವಿಗೆ ತಗೊಳ್ಳೋದು, ತಲೆನೋವಿ ಅವಶ್ಯಕತೆ ಇಲ್ಲ. ನಾನು ಹೇಳುದಲ್ವಾ, ತಲೆ ಹೆಂಗ್ ನೋವ್ತಿರುತ್ತೆ ಅಂದ್ರೆ ಇಲ್ಲಿ ಸೌಂಡ್ ಬರ್ತಿರ್ತದೆ, ಈ ನರ ಹಿಂಗಂತಿರ್ತದೆ, ಬಿಕಾಸ್ ರೆಸ್ಟ್ ಇರಲ್ಲ. ಅಷ್ಟು ಬಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗಲ್ಲ, ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ. ಅರೌಂಡ್ ಮಂತ್ಲಿ ಒಂದು 2 times 3 times ಹಿಂಗಾಗುತ್ತೆ. ಬಿಕಾಸ್ ಸಮ್ಟೈಮ್ಸ್ 2 ದಿನ 3 ದಿನ 4 ದಿನ ನಿದ್ದೆ ಮಾಡಿರಲ್ಲ, 5ನೇ ದಿನ ಹಿಂಗಾಗುತ್ತೆ. ಸೊ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ಈಗ ತಿಳ್ಕೊಂಡ್ರಿ. ನೆಕ್ಸ್ಟ್ ಆಫ್ಟರ್ ಫರ್ಟಿಲೈಸೇಷನ್ ಪ್ರೋನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಬಗ್ಗೆ ಈಗ ತಿಳ್ಕೊಂಡ್ರಿ. ಇದಕ್ಕಿಂತ ಜಾಸ್ತಿ ತಮ್ಗೇನು ಹೇಳೋದು ಬೇಡ, ಬೇಜಾರಾಯ್ತೀರಾ. ಒಂದೇ ಒಂದು ವಿಡಿಯೋ ಇದೆ, ದಯವಿಟ್ಟು ತೋರಿಸ್ತೀನಿ. ಯಾವ್ದ್ರ ಬಗ್ಗೆ ಅಂದ್ರೆ ಈ ಇನ್ವಿಟ್ರೋ ಫರ್ಟಿಲೈಸೇಷನ್, ಈ ಮೈಟೋಕಾಂಡ್ರಿಯಾ ರಿಪ್ಲೇಸ್ಮೆಂಟ್ ಮಾಡ್ತಾರಲ್ವಾ, ಸೊ ಈ ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಮಾಡ್ತಾರಲ್ವಾ, ಅದನ್ನ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬಿಡಿ. ಆಮೇಲೆ ಮಿಕ್ಕಿದ್ ಮಾತಾಡೋಣ. ಜಸ್ಟ್ ಎ ಮಿನಿಟ್. ಓಕೆ, ವಿಡಿಯೋ ಸೆಂಡ್ ಆಯ್ತು. ಸೊ ಐ ಹೋಪ್ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೊಡ್ತೀನಿ ನಾನು. ಕ್ವಾಲಿಟಿ ಇರಲಿ, ಸೌಂಡ್ ಏನು ಬೇಡ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ನೋಡಿ, ಎಸ್ ಫರ್ಟಿಲೈಸೇಷನ್. ಫಸ್ಟ್ ನೋಡಿ, ಪ್ರೋ ನ್ಯೂಕ್ಲಿಯರ್ ಅನ್ನ ತೆಗೆದುಕೋತಾ ಇದ್ದೀವಿ. ನೋಡಿ ಇಲ್ಲಿಂದ ಇಂಜೆಕ್ಟ್ ಮಾಡಿ ಇದು ಸ್ಪರ್ಮ್ ಹೋಯ್ತು.
ಅಪ್ಪನ ಸ್ಪರ್ಮ್ ಹೋಗಿದೆ. ಈಗ ಪ್ರೋನ್ಯೂಕ್ಲಿಯರ್ ಡೆವಲಪ್ ಆಗುತ್ತಿದೆ. ಅಮ್ಮನ ಎಗ್ ಒಳಗಡೆ 2 ನ್ಯೂಕ್ಲಿಯರ್ ನೋಡಿ, ಅಮ್ಮನ ನ್ಯೂಕ್ಲಿಯಸ್ ಬಂತು, ಅಪ್ಪನ ನ್ಯೂಕ್ಲಿಯರ್, ಬಟ್ ಇನ್ನ ಸಂಯೋಗ ಆಗಿಲ್ಲ. ಇದನ್ನೇ ಅಂತ ಕರಿತೀವಿ ಪ್ರೋನ್ಯೂಕ್ಲಿಯರ್, ಬಿಫೋರ್ ನ್ಯೂಕ್ಲಿಯರ್ ಅಂದ್ರೆ ಇನ್ನ ಸಂಯೋಗ ಆಗಿಲ್ಲ. 2 ಕೋಶ ಕೇಂದ್ರ, ಅಪ್ಪಂದು ಅಮ್ಮಂದು. ಈಗ ಏನ್ ಮಾಡ್ತೀವಿ ಗೊತ್ತಾ, ಅದನ್ನ ತೆಗೆದ್ಕೋತೀವಿ. ಈಗ ಏನ್ ಮಾಡ್ತೀವಿ, ಇದನ್ನ ತೆಗೆದ್ಕೋತೀವಿ. ವೆರಿ ಗುಡ್ ನೋಡಿ, ವೆರಿ ಗುಡ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಇಲ್ಲೇನ್ ಮಾಡಿದ್ವಿ, ಅಪ್ಪ ಅಮ್ಮಂದ್ ಇಬ್ರು ಸೇರಿಸಿ ಪ್ರೋ ನ್ಯೂಕ್ಲಿಯರ್ ಆಗಿತ್ತು. ಸೊ ಇದನ್ನ ತೆಗೆದ್ಕೊಂಡ್ವಿ. ಯಾಕೆ ತೆಗೆದ್ಕೊಂಡ್ವಿ, ಇಲ್ಲಿ ಮೈಟೋಕಾಂಡ್ರಿಯಾ ಸರಿ ಇಲ್ಲ. ಏನ್ ಸರಿ ಇಲ್ಲ, ಮೈಟೋಕಾಂಡ್ರಿಯಾ ಸರಿ ಇಲ್ಲ. ಸೊ ಇದನ್ನ ತಗೊಂಡಿದೀವಿ. ಅದೇ ತರ ಇಲ್ಲಿ ಪಕ್ಕದ ಮನೆ ಆಂಟಿ ಅಂದ್ರೆ ಡೋನರ್ ಏನಿರ್ತಾರಲ್ಲ, ನಮಗೆ ಡೋನರ್ ಕೊಡ್ತಿರ್ತಕ್ಕಂಥವ್ರು, ಅವ್ರದನ್ನು ಕೂಡ ತೆಗಿತೀವಿ ನೋಡಿ. ಯಾಕಂದ್ರೆ ಅವ್ರದ್ದು DNA ಬೇಡಲ್ವಾ ನಮ್ಗೆ. ಸೊ ಇದು ಅವ್ರ DNA, ಅವರ ಕೋಶ ಕೇಂದ್ರ, ಅವ್ರ ನ್ಯೂಕ್ಲಿಯಸ್, ಅವ್ರ ಕ್ರೋಮ್ಯಾಟಿನ್. ಸೊ ಅವ್ರ ವಂಶವಾಹಿನಿ ನಮಗೆ ಬೇಕಾಗಿಲ್ಲ. ಸೊ ಈಗೇನ್ ಮಾಡ್ತೀವಿ, ಆ ಆಂಟಿದು ಆ ನ್ಯೂಕ್ಲಿಯರ್ ಅನ್ನ ರಿಮೂವ್ ಮಾಡ್ತೀವಿ ನೋಡಿ. ಆಂಟಿದು ರಿಮೂವ್ ಮಾಡ್ತೀವಿ. ಈಗ ಇದು ಮಾತ್ರ ಗಮನಿಸಿ, ಇದು ರಿಮೂವ್ ಆಯ್ತು. ಈ ಕಡೆ ಅಪ್ಪ ಅಮ್ಮಂದು ರಿಮೂವ್ ಮಾಡ್ಕೊಂಡ್ವಿ, ಬಿಕಾಸ್ ಇದ್ರಲ್ಲಿ ಡಿಫೆಕ್ಟಿವ್ ಐತೆ ಮೈಟೋಕಾಂಡ್ರಿಯಾ. ಈಗ ಇದನ್ನ ಎಸ್ಟ್ ಲ್ಯಾಬಲ್ ರೆಡಿ ಮಾಡಿದ್ವಿ. ಲ್ಯಾಬಲ್ ರೆಡಿ ಮಾಡಿರೋದನ್ನ ಇದಕ್ಕೆ ಹಾಕ್ತಾ ಇದೀವಿ. ಅಂದ್ರೆ ಆಂಟಿದೇನಿದೆ ಚೆನ್ನಾಗಿತ್ತಲ್ವ ಮೈಟೋಕಾಂಡ್ರಿಯಾ, ಅದಕ್ಕೆ ಸೇರಿಸ್ತಾ ಇದ್ದೀವಿ ಈ ಪ್ರೋನ್ಯೂಕ್ಲಿಯರ್ ಅನ್ನ. ಪ್ರೋನ್ಯೂಕ್ಲಿಯರ್ ಯಾರ್ದು, ಅಪ್ಪ ಅಮ್ಮಂದು. ಎಸ್ ನೋಡಿ, ಈಗ 1 2 ಆಯ್ತು, 2 3 ಆಯ್ತು, 3 4 ಆಯ್ತು. ಈ ತರ ಆಗೋಯ್ತು, ಸೆಲ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ತೆಗೆದುಕೊಂಡು ಎಲ್ಲಾಕ್ತಿವಿ, ಅಮ್ಮ ಯುಟೆರಸ್, ಅಮ್ಮನ ಒಂದು ಗರ್ಭಕೋಶಕ್ಕೆ ಹಾಕ್ತಿವಿ. ಈ ರೀತಿ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟೆಕ್ನಾಲಜಿ ಇದೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನೋಡಿ, ಈ ಮದರ್ ಎಗ್ ಏನಿದೆಯಲ್ವಾ, ಇದು ಇನ್ನೊಂದು ಟೆಕ್ನಾಲಜಿ. ಇದು ಮೈಟೋಕಾಂಡ್ರಿಯಾ ತೊಂದರೆ ಇದ್ದಾಗ ಇನ್ನೊಂದು ಟೆಕ್ನಾಲಜಿ, ಗಮನ ಇಟ್ಟು ಕೇಳ್ಕೊಳ್ಳಿ. ಈ ಅಮ್ಮನ ಎಗ್ ಏನಿರುತ್ತೆ ಅಥವಾ ಅಂಡಾಣು ಏನಿರುತ್ತೆ, ಈ ಅಂಡಾಣುನಲ್ಲಿ ಏನಿರುತ್ತೆ, ಅನ್ಹೆಲ್ತಿ ಮೈಟೋಕಾಂಡ್ರಿಯಾ ಇರುತ್ತೆ. ಆಗ ಏನ್ ಮಾಡ್ಬಿಡ್ತೀವಿ ಅಂದ್ರೆ, ಈ ಅಮ್ಮನ ನ್ಯೂಕ್ಲಿಯಸ್ ಏನಿರುತ್ತಲ್ವಾ ಅದನ್ನ ರಿಮೂವ್ ಮಾಡ್ಕೊತೀವಿ. ಅದನ್ನೇನ್ ಮಾಡ್ಕೋತೀವಿ ಅಂದ್ರೆ, ಆ ಕೋಶ ಕೇಂದ್ರವನ್ನ ರಿಮೂವ್ ಮಾಡ್ತೀವಿ ನೋಡಿ. ಇಲ್ಲಿ ರಿಮೂವ್ ಮಾಡ್ಕೊಂಡ್ವಿ. ಸೊ ಈಗ ಡೋನರ್ ಅಂದ್ರೆ ಪಕ್ಕದ ಮನೆ ಆಂಟಿ ಬಹಳ ಚೆನ್ನಾಗಿದೆ ಮೈಟೋಕಾಂಡ್ರಿಯಾ, ಅಲ್ಲೇನ್ ಮಾಡ್ತೀವಿ ಗೊತ್ತಾ, ಹೆಲ್ತಿ ಮೈಟೋಕಾಂಡ್ರಿಯಾ ಇದೆ. ಸೊ ಈ ಡೋನರ್ ನ್ಯೂಕ್ಲಿಯಸ್ ಏನಿರುತ್ತಲ್ವಾ, ಬಟ್ ಆ ಪಕ್ಕದ ಮನೆ ಆಂಟಿ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರದಲ್ಲಿ ಏನಿರುತ್ತೆ, ಅವರ DNA ಇರುತ್ತೆ. ಅದಕ್ಕೇನ್ ಮಾಡ್ತೀವಿ, ಅದನ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಬಿಡ್ತೀವಿ. ಅವ್ರಿಗೆ ಬೇಕಾಗಿಲ್ಲ ನಮಗೆ DNA. ಈ ಖಾಲಿ ಮೊಟ್ಟೆ ಮಾತ್ರ ತಗೋತೀವಿ, ಎಗ್ಗು ಅಂಡಾಣು ಮಾತ್ರ ತಗೋತೀವಿ ಪಕ್ಕದ ಮನೆ ಆಂಟಿದು. ಅಲ್ಲಿ ಹೆಲ್ತಿ ಮೈಟೋಕಾಂಡ್ರಿಯಾ ಇರ್ತವೆ. ಈಗ ಏನ್ ಮಾಡ್ತೀವಿ, ಸೊ ಈ ಖಾಲಿ ಸೆಲ್ ತೆಗೆದುಕೊಂಡಿದೀವಿ, ಮೈಟೋಕಾಂಡ್ರಿಯಾ ಮಾತ್ರ ಇದೆ. ಈ ಕೋಶ ಕೇಂದ್ರವನ್ನ ರಿಮೂವ್ ಮಾಡಿದೀವಿ. ಸೊ ಈಗ ಮದರ್ ನ್ಯೂಕ್ಲಿಯಸ್ ಇತ್ತಲ್ವಾ, ಅದನ್ನ ಈ ಮೊಟ್ಟೆ ಒಳಗಡೆ ಹಾಕ್ತಿವಿ. ಬಟ್ ತಮಗೆ ಗೊತ್ತಿರ್ಲಿ, ಇಲ್ಲಿ ಅಪ್ಪನ ನ್ಯೂಕ್ಲಿಯಸ್ ಇನ್ನ ಹಾಕಿಲ್ಲ. ಈಗ ಬರೀ ಏನ್ ಮಾಡಿದೀವಿ ಗೊತ್ತಾ ನೋಡಿ, ತಿಳ್ಕೊಳ್ಳಿ. ಆ ಟೆಕ್ನಾಲಜಿಗೂ ಈ ಟೆಕ್ನಾಲಜಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಅಲ್ಲೇನ್ ಮಾಡ್ತೀವಿ, ಅಪ್ಪ ಅಮ್ಮನ ಫಸ್ಟ್ 2 ಕೂಡ ಅಮ್ಮನ ಎಗ್ಗು ಅಪ್ಪನ ಸ್ಪರ್ಮ್ 2 ಸೇರ್ಕೊಂಡಿರುತ್ತೆ. ಆಮೇಲೆ ಒಂದು ಪ್ರೋ ನ್ಯೂಕ್ಲಿಯರ್ ಫಾರ್ಮ್ ಆಗುತ್ತೆ. ಆ ನ್ಯೂಕ್ಲಿಯರ್ ನ ಕಿತ್ಕೊಂಡು ಡೋನರ್ ಎಗ್ ನಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯರ್ ನ ತೆಗಿತೀವಿ. ಆಮೇಲೆ ಅದಕ್ಕೆ ಹಾಕ್ತಿವಿ ಡೋನರ್ ಎಗ್ಗಿಗೆ. ಬಟ್ ಆಫ್ಟರ್ ಫರ್ಟಿಲೈಸೇಷನ್ ಆಗಿದ್ದದು, ಅಂದ್ರೆ ಗರ್ಭಧಾರಣೆ ನಂತರ ಅಪ್ಪ ಅಮ್ಮ ಮಿಲನ ಹೊಂದಿ ಗರ್ಭಧಾರಣೆ ಆಗಿತ್ತು, ಅದಾಗ ಆಗಿದ್ದದು ಪ್ರೋನ್ಯೂಕ್ಲಿಯರ್ ಟ್ರಾನ್ಸ್ಫರ್. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಾ, ಇನ್ನು ಅಪ್ಪನ ದಿನ ಬಂದಿಲ್ಲ. ಇಲ್ಲಿ ಅಮ್ಮನ ನ್ಯೂಕ್ಲಿಯಸ್ ನ ಮಾತ್ರ, ಕೋಶ ಕೇಂದ್ರವನ್ನ ಮಾತ್ರ ತೆಗೆದುಕೊಂಡಿದೀವಿ. ಅಮ್ಮನ ಕೋಶ ಕೇಂದ್ರನ ಅದನ್ನ ತೆಗೆದುಕೊಂಡ್ ಬಂದಿದೀವಿ. ಆ ಪಕ್ಕದ ಮನೆ ಆಂಟಿ ಮೈಟೋಕಾಂಡ್ರಿಯಾ ಬಹಳ ಚೆನ್ನಾಗಿದೆ, ಆ ಆಂಟಿ ಮೈಟೋಕಾಂಡ್ರಿಯಾ ಚೆನ್ನಾಗಿದೆ ಅಂತ ಹೇಳಿ ಬರೀ ಮೈಟೋಕಾಂಡ್ರಿಯಾ ತಗೊಳಕ್ ಆಗಲ್ಲ. ಅದಕ್ಕೇನ್ ಮಾಡ್ತೀವಿ, ಆ ಜೀವಕೋಶದಿಂದ ಕೋಶ ಕೇಂದ್ರನೇ ತೆಗಿತೀವಿ, ಕಂಪ್ಲೀಟ್ ಆ ಅಂಡಾಣುವನ್ನ ತೆಗೆದುತ್ತೀವಿ. ಅದಕ್ಕೇನ್ ಮಾಡ್ತೀವಿ, ಅದಕ್ಕೆ ಈ ಅಮ್ಮನ ಕೋಶ ಕೇಂದ್ರವನ್ನ ಹಾಕ್ತಿವಿ. ಆಗೇನಾಯ್ತು, ಆಂಟಿ ಮೈಟೋಕಾಂಡ್ರಿಯಾ ಅಮ್ಮಂದು
ನ್ಯೂಕ್ಲಿಯಸ್ ಕೋಶ ಕೇಂದ್ರ. ಆ ನ್ಯೂಕ್ಲಿಯಸ್ ಒಳಗಡೆ ಏನಿದೆ, ಅಮ್ಮನ DNA ಇದೆ. ಈಗೇನಾಯ್ತು, ಆಂಟಿಮೈಟೋಕಾಂಡ್ರಿಯಾ ಅಮ್ಮನ DNA ಇಷ್ಟು ಮಾತ್ರ ಇದೆ. ಈಗ ಇದು ಫುಲ್ ಕಂಪ್ಲೀಟ್ ಅಂಡಾಣು ರಚನೆ ಆಯ್ತು, ಬಿಕಾಸ್ ಅಮ್ಮನ ನ್ಯೂಕ್ಲಿಯಸ್, ಆಂಟಿದು DNA. ಸೊ ಈ ಕಂಪ್ಲೀಟ್ ಆಗಿದೆ. ಇದಕ್ಕೆ ಈಗ ಸ್ಪರ್ಮ್ ಕೊಡ್ತೀವಿ, ಅಪ್ಪನ ಸ್ಪರ್ಮ್ ಈಗ ಕೊಡ್ತೀವಿ. ಸೊ ಆಮೇಲೆ ಈ ರೀತಿ ರೆಡಿ ಮಾಡಿರ್ತೀವಲ್ವಾ, ಅದಾದ್ಮೇಲೆ ಅಪ್ಪನ ಸ್ಪರ್ಮ್ ಕೊಡ್ತೀವಿ. ಸೊ ಇದು ಈ ರೀತಿ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್. ಇಂಗ್ಲಿಷ್ ಅಲ್ಲಿ ನೆನ್ಪಿಟ್ಕೋಬೇಕು, ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್. ಅಥವಾ ಇದನ್ನ ಇನ್ನೂ ಒಂದು ಹೆಸರಿಂದ ಕರಿತೀವಿ, ರೀಕನ್ಸ್ಟ್ರಕ್ಟೆಡ್ ಎಗ್ ಟೆಕ್ನಾಲಜಿ. ಯಾಕೆ ಸರ್ ರೀಕನ್ಸ್ಟ್ರಕ್ಟೆಡ್ ಎಗ್ ಟೆಕ್ನಾಲಜಿ ಅಂದ್ರೆ? ರೀಕನ್ಸ್ಟ್ರಕ್ಟೆಡ್ ಅಂದ್ರೆ ಏನು? ಮತ್ತೆ ಕನ್ಸ್ಟ್ರಕ್ಟ್ ಮಾಡೋದು ಅಲ್ವಾ? ಏನು ಕನ್ಸ್ಟ್ರಕ್ಟ್ ಮಾಡಿದ್ವಿ? ಅಮ್ಮನ ನ್ಯೂಕ್ಲಿಯಸ್ ತಗೊಂಡ್ವಿ, ಕೋಶಕೇಂದ್ರ ತಗೊಂಡ್ವಿ, ಇನ್ ಮಿಕ್ಕಿರ್ತಕ್ಕಂಥದ್ದು ಕೋಶಕೇಂದ್ರ ಮಾತ್ರ ತಗೋತೀವಿ, ಇನ್ ಮಿಕ್ಕಿರ್ತಕ್ಕಂಥದ್ದ ಡೆಸ್ಟ್ರಾಯ್ ಅಮ್ಮಂದು. ಬಿಕಾಸ್ ಅಲ್ಲಿ ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಇದೆ. ಅದಕ್ಕೆ ಪಕ್ಕದ ಮನೆ ಆಂಟಿ ಮೈಟೋಕಾಂಡ್ರಿಯಾ ಸಾಕತ್ತಾಗಿದೆ, ಬಟ್ ಆ ಆಂಟಿದ ನ್ಯೂಕ್ಲಿಯಸ್ ಇರುತ್ತಲ್ವಾ, ಅದನ್ನ ರಿಮೂವ್ ಮಾಡ್ತೀವಿ, ಅದನ್ನ ರಿಮೂವ್ ಮಾಡಿ ಡೆಸ್ಟ್ರಾಯ್ ಮಾಡಿದ್ವಿ. ಈಗೇನಾಯ್ತು, ಬರೀ ಪಕ್ಕದ ಮನೆ ಆಂಟಿದು ನ್ಯೂಕ್ಲಿಯಸ್ ಇಲ್ಲ, ಬರೀ ಎಗ್ ಮಾತ್ರ ಇದೆ, ಅದರಲ್ಲಿ ಮೈಟೋಕಾಂಡ್ರಿಯಾ ಇದೆ. ಇದಕ್ಕೆ ಈ ಅಮ್ಮನ ನ್ಯೂಕ್ಲಿಯಸ್ ಅನ್ನ ಹಾಕ್ತಿವಿ. ಸೊ ಈಗ ಒಂದೊಳ್ಳೆ ಎಗ್ ಆಯ್ತು, ಎಗ್ಗು ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಆಮೇಲೆ ಅಪ್ಪನ್ ಸ್ಪರ್ಮ್ ಕೊಡ್ತೀವಿ ಇದಕ್ಕೆ. ಸೊ ಆಫ್ಟರ್ ಫರ್ಟಿಲೈಸೇಷನ್ ಇದು ಬಿಫೋರ್ ಫರ್ಟಿಲೈಸೇಷನ್ ಟೆಕ್ನಾಲಜಿ ಇದು. ಆಮೇಲೆ ಹಿಂಗೆ ಫಲವಂತಿಕೆ ಆಗುತ್ತಲ್ಲ, ಇದನ್ನ ಅಮ್ಮನ ಗರ್ಭಕೋಶಕ್ಕೆ ಹಾಕ್ತಿವಿ. ಸೊ ಇದಕ್ಕೆ ರೀಕನ್ಸ್ಟ್ರಕ್ಟೆಡ್ ಎಗ್ ಟೆಕ್ನಾಲಜಿ ಅಂತಾನು ಕೂಡ ಕರಿತೀವಿ, ಮತ್ತೆ ಮಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಸೊ ಇದಾಗೋದು ಬಿಫೋರ್ ಫರ್ಟಿಲೈಸೇಷನ್, ಗರ್ಭಧಾರಣೆಯ ಮುಂಚೆ ನಡೆಯೋದು ಇದು. ಬಿಕಾಸ್ ನೋಡಿ, ಇಲ್ಲಿವರೆಗೂ ಗರ್ಭಧಾರಣೆ ಆಗಿತ್ತಾ? ಅಪ್ಪನ್ ಸ್ಪರ್ಮ್ ಕೊಟ್ಟಿರ್ಲಿಲ್ಲ, ಆಮೇಲೆ ಕೊಟ್ಟಿದ್ದ ಅಪ್ಪನ್ ಸ್ಪರ್ಮ. ಬಟ್ ಹಿಂದೆ ನಾನು ತೋರಿಸಿರ್ತಕ್ಕಂಥ ಟೆಕ್ನಾಲಜಿಯಲ್ಲಿ ಫಸ್ಟೇ ಕೊಡ್ತೀವಿ, ಅಪ್ಪ ಅಮ್ಮ ಇಬ್ರು ಪ್ರೋನ್ಯೂಕ್ಲಿಯರ್ನೇ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಎರಡು ತುಂಬಾ ಈಸಿ ಇದೆ, ಬಟ್ ಇನ್ನೊಂದ್ಸತಿ ಕ್ಲಾಸ್ ಕೇಳ್ಬೇಕಷ್ಟೇ. ಸೊ ಅಷ್ಟು ಮಾಡ್ಕೊಂಡ್ ಬನ್ನಿ. ಇಲ್ಲಿಗೆ ಸಾಕು ಇವತ್ತು, ನಾಳೆ ಸಿಗೋಣ. ಅಂಡ್ ಇವ್ರು ಹೇಮಂತ್ ಸರ್ ಅಂತ ಅಷ್ಟೇ ಕೇಳಿದ್ರು, ನಾನು ಮರ್ತೋಯ್ತು. ಸೊ ಫರ್ಟಿಲೈಸೇಷನ್ ಆದ ತಕ್ಷಣ ಡಿಫೆಕ್ಟ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಎಷ್ಟೋ ಜನಕ್ಕೆ 3 months ಆಗೋ ತನಕ. ಎಸ್, ವೆರಿ ಗುಡ್, ತುಂಬಾ ಒಳ್ಳೆ ಕ್ವಶನ್ಸ್. ಎಷ್ಟೋ ಜನಕ್ಕೆ 3 months ಆಗೋ ತನಕನೇ ಪ್ರೆಗ್ನೆಂಟ್ ಆಗಿರಲ್ಲ ಅಂತ ಗೊತ್ತಾಗಲ್ಲ ಅಂತ. ನೋಡಿ ಹೇಮಂತ್ ಸರ್, ಸಿಂಪಲ್, ಪ್ರೆಗ್ನೆಂಟ್ ಆಗಲ್ಲ ಅಂತ ಗೊತ್ತಾಗಲ್ಲ ಅಲ್ಲ, ಅದು ಅವರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ. ಬಿಕಾಸ್ 1 month ಪೀರಿಯಡ್ಸ್ ನಿಂತೋಯ್ತಲ್ವಾ, ಚೆಕ್ ಮಾಡಬೇಕು ಏನಾಗಿದೆ ಸಮಸ್ಯೆ ಅಂತ. ಒಂದು 100-200 ಕೊಟ್ರೆ ಇದನ್ನು ಕೊಡ್ತಾರೆ, ಅದೇನೋ ಪ್ರೆಗ್ನೆಂಟ್ ಕಿಟ್, ಚೆಕ್ ಮಾಡೋದು. ಯೂರಿನ್ ಹಾಕಿ ಕೂಡ ಟೆಸ್ಟ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಯೂರಿನ್ ಹಾಕಿದ್ರೆ ಒಂದು 90% ಅಕ್ಯುರೇಸಿಯನ್ನ ತೋರಿಸುತ್ತೆ. ಇಲ್ವಾ ಬ್ಲಡ್ ಟೆಸ್ಟ್ ಕೊಟ್ರೆ ಆಯ್ತು. ಫಸ್ಟ್ ಮಂತ್ ಪೀರಿಯಡ್ಸ್ ನಿಂತೋತಾಗ್ಲಿ. ಇನ್ನ 3 months ವರ್ಗೂ ಸರ್ ಅವ್ರು ನೋಡ್ಕೊಳ್ಳೋದೇ ಇಲ್ಲ ಸರ್ ಅಂದ್ರೆ ಅದು ಅವರ ನೆಗ್ಲಿಜೆನ್ಸಿ. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ಈ 21 ದಿನಕ್ಕೆ ಆ ಝೈಗೋಟ್ ಇನ್ನೇನು ಫಾರ್ಮ್ ಆಗಿರುತ್ತೆ, ಪ್ರೆಗ್ನೆಂಟ್ ಆಗಿ ಒಂದು 21 ದಿನ ಆಗಿರುತ್ತೆ ಅನ್ಕೊಳ್ಳಿ. ಸಮ್ಟೈಮ್ಸ್ ಏನಾಗುತ್ತಾ, ಅದು ಅಬೋರ್ಟ್ ಆಗುತ್ತೆ, ಅದಕ್ಕದೇನೆ ಅಬೋರ್ಟ್ ಆಗುತ್ತೆ. ಹೆಂಗ್ ಅಬೋರ್ಟ್ ಆಗಿದೆ ಅಂತಾನು ಗೊತ್ತಾಗಲ್ಲ. ಸಮ್ಟೈಮ್ಸ್ ಪೀರಿಯಡ್ಸ್ ಆಗಿದ್ದೀನಿ ಅಂತ ಅನ್ಕೊಡ್ತಾರೆ ಮಹಿಳೆಯರು. ಯಾಕೆ ಸರ್ ಅಬೋರ್ಟ್ ಆಗುತ್ತೆ ಅಂದ್ರೆ ಪ್ರಕೃತಿಗೆ ಅದು ಗೊತ್ತು. ಏನ್ ಸರ್ ಗೊತ್ತು ಪ್ರಕೃತಿಗೆ? ಈ ಮಗುನಲ್ಲಿ ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಇದೆ, ಅಥವಾ ಈ ಮಗುನಲ್ಲಿ ಏನೋ ಬೆಳವಣಿಗೆ ಸರಿಯಾಗಿಲ್ಲ. ಯೂಶಲಿ ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಆಗಿದ್ದ ಬ್ರೈನ್ ಬೆಳವಣಿಗೆ ಕರೆಕ್ಟ್ ಆಗಲ್ಲ, ಹಾರ್ಟ್ ಬೆಳವಣಿಗೆ ಕರೆಕ್ಟ್ ಆಗಲ್ಲ. ಸೊ ಅದಕ್ಕೆ ಪ್ರಕೃತಿ ಗೊತ್ತು. 21 ದಿನಕ್ಕೆ ಅಬೋರ್ಷನ್ ಆಗುತ್ತೆ. ಸಮ್ಟೈಮ್ಸ್ 1-1.5 ತಿಂಗಳಿಗೆ ಅಬೋರ್ಟ್ ಆಗುತ್ತೆ, ಸಮ್ಟೈಮ್ಸ್ 2 ತಿಂಗಳಿಗೆ ಅಬೋರ್ಷನ್ ಆಗುತ್ತೆ. 3 ತಿಂಗಳವರೆಗೂ ಯಾಕೆ ಯಾರು ಹೇಳ್ಕೊಳ್ಳಲ್ಲ ಗೊತ್ತಾ? ಇದೇ ಉದ್ದೇಶಕ್ಕೆ. 3 ತಿಂಗಳವರೆಗೂ ಡೇಂಜರ್, ಅಬೋರ್ಷನ್ ಆಗ್ತಾನೆ ಇರುತ್ತೆ. ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಸರಿ ಇಲ್ಲ ಅಂದ್ರೆ. ಬಟ್ 3 ತಿಂಗಳಾದ್ಮೇಲೆ ಅಬೋರ್ಷನ್ ಆಗೋದ್ ಕಷ್ಟ. ಯಾಕೆ ಕಷ್ಟ ಸರ್ ಅಂದ್ರೆ 3 ತಿಂಗಳಿಗೆ ನಮ್ಮ ಎಲ್ಲವೂ ಕೂಡ ಡೆವಲಪ್ ಆಗಿರ್ತವೆ. ಬ್ರೈನ್, ಹಾರ್ಟ್, ಕಿಡ್ನಿ, ಲಂಗ್ಸ್ ಎಲ್ಲ ಡೆವಲಪ್ ಆಗಿರ್ತವೆ. ಇಟ್ ಮೀನ್ಸ್ ಎಲ್ಲ ಹೆಲ್ತಿ ಆಗಿದ್ರೆ ಮಾತ್ರ 3 months ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ ಗರ್ಭ. ಸೊ ಈ ರೀತಿ ಏನಾದ್ರು ಪದೇ ಅಬೋರ್ಷನ್ ಆಗ್ತಾ ಇದೆ ಅಂದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಸಿದ್ರೆ ಅವ್ರು ಫಸ್ಟ್ ಚೆಕ್ ಮಾಡೋದೆ ಈ ಮೈಟೋಕಾಂಡ್ರಿಯಾನೇ. ಸೊ ಇದೇನೋ ಡಿಫೆಕ್ಟ್ ಇದೆಯಾ ಅಂತ ಹೇಳಿ.
ಸೊ ಒಂದ್ಸತಿ ಈ ತರ ಅಬೋರ್ಷನ್ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈಸಿಯಾಗಿ. ಅವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ನೋಡ್ರಿ ನಿಮಗೆ ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಇದೆ, ಡೋನರ್ ಬೇಕು, ಆ ಡೋನರ್ ಇಂದ ಮೈಟೋಕಾಂಡ್ರಿಯಾ ಹಾಕ್ತಿವಿ, ನಿಮ್ದೇ ಮಗು ಹುಡ್ತಿದೆ, ನಿಮ್ಮ ಗಂಡಂದೇ ಸ್ಪರ್ಮ್ ಹಾಕ್ತಿವಿ ಅಂತ ಹೇಳಿ ಎಲ್ಲವೂ ಕೂಡ IVF ಇವೆಲ್ಲವೂ ಕೂಡ ಲ್ಯಾಬ್ರಲ್ಲೇ ಮಾಡೋದು. ಸೊ ಐ ಹೋಪ್ ಈಗ ಅರ್ಥ ಆಯ್ತಲ್ವಾ. ಇನ್ನೊಂದು ಕ್ವಶನ್ ಸರ್, ಈ ರೀತಿ ನೇಚರ್ ಅಬೋರ್ಷನ್ ಆಗ್ತಾ ಇದ್ರೆ ಹ್ಯಾಂಡಿಕ್ಯಾಪ್ ಬೇಬಿ ಹುಡ್ತಾನೆ ಇರ್ಲಿಲ್ಲಲ್ವಾ ಸರ್? ನೋಡಿ, ನಮ್ಮ ದೇಹದಲ್ಲಾಗ್ತಕ್ಕಂತಹ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಯಾವುದು ಅಕ್ಯುರೇಟ್ ಇಲ್ಲ. ನಮ್ಮಲ್ಲಿ ನಮ್ಮ ಸೆಲ್ ಒಂದೆರಡು ಆಗ್ಬೇಕು ಅಂದ್ರೂ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು, ನಾವು ಉಂಡಿ ಜೀರ್ಣ ಆಗ್ಬೇಕು ಅಂದ್ರೂ ಕೂಡ ಕೆಮಿಕಲ್ ರಿಯಾಕ್ಷನ್, ಮೆಟಾಬಾಲಿಸಮ್ ಸಿಸ್ಟಮ್ ಆಗ್ಬೇಕು. ಇದಕ್ಕೆಲ್ಲದಕ್ಕೂ ಕಾರಣ ಯಾವುದು? ಈ ಕೆಮಿಕಲ್ ರಿಯಾಕ್ಷನ್ ಆಗ್ತಕ್ಕಂಥದ್ದು ಯಾವುದು? ಸೆಲ್ ಅಲ್ಲಿ ಇರ್ತಕ್ಕಂಥ ಸೈಟೋಪ್ಲಾಸಮ್ ಅಲ್ಲಿ. ಬಟ್ ಮೈ ಡಿಯರ್, ಒಂದ್ ತಮಗೆ ನೆನಪಿಲ್ಲಿರ್ಲಿ, ಈ ಕೆಮಿಕಲ್ ರಿಯಾಕ್ಷನ್ಸ್ ಏನಿದಾವಲ್ವಾ, ಇದು ಯಾವುದು ಹಿಂಗೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ಈ ಕೋಶ ವಿಭಜನೆ ಆಗ್ಬೇಕಾದ್ರೆ, ಸೆಲ್ ಡಿವಿಷನ್ ಆಗ್ಬೇಕಾದ್ರೆ, ಇದು ಒಂದು ಇದೇ ತರ ಸೆಲ್ ಇನ್ನೊಂದಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಒಂದು 90% ಸೇಮ್ ಆಗಿರುತ್ತೆ, ಒಂದು 10% ಹಾಳಾಗುತ್ತೆ, ಅಥವಾ ಇಲ್ಲೊಂದು 10% ಚೇಂಜ್ ಆಗುತ್ತೆ. ಹಿಂಗ್ ಚೇಂಜ್ ಆಗ್ತಾ ಒಂದು ಫೈನ್ ಡೇ ಬಂದಾಗ ಪೇರೆಂಟ್ ಸೆಲ್ ಇತ್ತಲ್ವಾ, ಅಂದ್ರೆ ಫಸ್ಟ್ ಸೆಲ್ ಇತ್ತಲ್ವಾ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರಲ್ಲ, ಅದಕ್ಕೂ ಇದಕ್ಕೂ ಸಿಮಿಲರ್ ಇರಲ್ಲ, ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಬಾಡಿಲಿ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಯಾವಾಗ ಏನಾಗುತ್ತೆ ಅಂತ ಹೇಳಿ ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಡಾಕ್ಟರ್ ಇಂದಲೂ ಸಾಧ್ಯವಿಲ್ಲ. ನಂಬರ್ 1. ಇದಕ್ಕೆ ಸಮ್ ಟೈಮ್ಸ್ ಪ್ರಕೃತಿನೇ ಅಬೋರ್ಷನ್ ಮಾಡ್ಕೊಂಡ್ಬಿಡುತ್ತೆ, ಸಮ್ ಟೈಮ್ಸ್ ಹಂಗೆ ಬಿಟ್ಬಿಡುತ್ತೆ. ಸೊ ಅದಕ್ಕೆ 100% ನಮ್ಮ MBBS ಸ್ಟೂಡೆಂಟ್ಸ್ ಏನು ಓದಿದಾರಲ್ವಾ, ಎಲ್ಲವೂ ಅಕ್ಯುರೇಟ್ ಅಲ್ಲ. ಇದು ತಾವು ನೆನಪಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಅಕ್ಯುರೇಟ್ ಆಗಿ ಹೇಳಕ್ಕೂ ಆಗಲ್ಲ. ಯಾಕೆ ಆಗಲ್ಲ? ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಪ್ರಕ್ರಿಯೆ ಮನುಷ್ಯನ ದೇಹದ ಒಳಗಡೆ, ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಮೇಲೆ ಗೊಬ್ಬರ ಕೆಮಿಕಲ್ ಅದೆಲ್ಲ ನಾನು ಹೇಳ್ತಿರೋದು ಒಳಗಡೆ ನಡೀತಿರ್ತಕ್ಕಂಥ ಕ್ರಿಯೆ, ಅದು ಅಕ್ಯುರೇಟ್ ಆಗಿರಲ್ಲ. ಇವತ್ತು ಸೆಲ್ ಡಿವಿಷನ್ ಈ ತರ ಮಾಡ್ತಾರೆ, ನಾಳೆ ಇನ್ನೊಂದ್ ತರ ಮಾಡುತ್ತೆ, ನಾಳೆ ಡಿಫ್ರೆಂಟ್ ಏನೇನೋ ಆಗ್ಬೋದು. ಸೊ ಅದಕ್ಕೆ ಅಕ್ಯುರೇಟ್ ಆಗಿರಲ್ಲ. ನಂಬರ್ 1. ನಂಬರ್ 2, ಇದನ್ನ ಬಿಲೀವ್ ಮಾಡ್ಲೇಬೇಕು. ಕೇಳಿ ನೋಡಿ, ಇವತ್ತು ನಮ್ಮ MBBS ಸ್ಟೂಡೆಂಟ್ಸ್ ಓದ್ತಾ ಇದಾರಲ್ವಾ, ಒಂದಷ್ಟು ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿರುತ್ತಲ್ವಾ, ಅಂದ್ರೆ BP ಅಂದ್ರೆ ಇಷ್ಟಿರ್ಬೇಕು, ಶುಗರ್ ಅಂದ್ರೆ ಇಷ್ಟಿರ್ಬೇಕು, ಈ ತರ ಸ್ಟ್ಯಾಂಡರ್ಡ್ಸ್ ಎಲ್ಲದಕ್ಕೂ ಫಿಕ್ಸ್ ಮಾಡಿರ್ತಾರೆ, ಎಲ್ಲ ಡಿಸೀಸ್ಗೂ ಫಿಕ್ಸ್ ಮಾಡಿರ್ತಾರೆ ಇದೊಂದು ಸ್ಟ್ಯಾಂಡರ್ಡ್ಸ್ ಅನ್ನ. ಆ ಸ್ಟ್ಯಾಂಡರ್ಡ್ಸ್ ಏನ್ MBBS ಸ್ಟೂಡೆಂಟ್ಸ್ ಓದಿರ್ತಾರಲ್ವಾ, ಆ ಸ್ಟ್ಯಾಂಡರ್ಡ್ಸೇ ಕರೆಕ್ಟ್ ಆಗಿಲ್ಲ, ಆ ಸ್ಟ್ಯಾಂಡರ್ಡ್ಸೇ ಅಕ್ಯುರೇಸಿ ಇಲ್ಲ. ಸೊ ಫೈನಲಿ ನಾನು ಹೇಳ್ದಕ್ ಬರ್ತಿರ್ತಕ್ಕಂಥದ್ದು ಒಂದೇ, ನಾವೆಷ್ಟೇ ತಿಳ್ಕೊಂಡಿರ್ಬೋದು, ಪ್ರಕೃತಿಯನ್ನ ನಾವಿನ್ನ ತಿಳ್ಕೊಳ್ಳೋದು ಬಹಳ ಇದೆ. ನಾವು ತಿಳ್ಕೊಂಡಿರ್ತಕ್ಕಂಥದ್ದು 0.0001% ಅಷ್ಟೇ. ಡಾಕ್ಟರ್ BM ಹೆಗ್ಡೆ ಸರ್ ತಾವು ಕೇಳಿರ್ಬೋದು, ಕೇಳಿ ನೋಡಿ, ಹೇಳ್ತಾರೆ, ಕ್ಯಾನ್ಸರ್ ಈಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಅ ಬಿಸ್ನೆಸ್. BM ಹೆಗ್ಡೆ ಸರ್ ಟಾಪ್ ಡಾಕ್ಟರ್, ಕೇಳಿ ನೋಡಿ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಎಲ್ಲೆಲ್ಲ ಹೋಗುತ್ತೆ. ಆಮೇಲೆ ಮೆಡಿಕಲ್ ಮಾಫಿಯಾ, ಡ್ರಗ್ಸು ಅಂದ್ರೆ ಮಾತ್ರೆಗಳು, ಅದೊಂದು ಮಾಫಿಯಾ, ಎಲ್ಲ ಬೇಜಾನಿದೆ ಒಳಗಡೆ ತಿಳ್ಕೊಳ್ತಕ್ಕಂಥದ್ದು. ಅದು ಮಾತಾಡ್ಲಿಕ್ಕೆ ಇಷ್ಟ ಸಮಯ ಇಲ್ಲ. ಓಕೆ, ಬಾಯ್, ಸಿಗೋಣ. ಅದಕ್ಕೆ ನಾನು ಹೇಳಿದ್ದು, ಏನ್ ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ, ಜಿಯೋಗ್ರಫಿ ಮತ್ತೆ ಸೈನ್ಸ್ ನ ವೈ ಕ್ವಶನ್ ಗಳಿಗೆ ಆನ್ಸರ್ ಸಿಗ್ತಕ್ಕಂಥದ್ದು ಅಕ್ಯುರೇಸಿ ಯಾವ್ದು ಇರಲ್ಲ. ಸರ್ ಯಾವ್ದೋ ಒಂದು ಸೈನ್ಸ್ ಬುಕ್ ಓದೆ ಸರ್, ತಿಳ್ಕೊಂಡೆ ಸರ್. ನೋ ಮೈ ಡಿಯರ್, ಅದ್ರಲ್ಲಿ ಏನು ಇಲ್ವೇ ಇಲ್ಲ. ನೀವೇನು ಸೈನ್ಸ್ ಓದ್ತಾ ಇದ್ದೀರಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಅದ್ರಲ್ಲಿ ಏನು ಇಲ್ವೇ ಇಲ್ಲ. ಆಕ್ಚುಲಿ ನಾನೀಗ ಏನ್ ಹೇಳ್ಕೊಟ್ನಲ್ವಾ, ಈ ತರ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಇವೆಲ್ಲ ಬಹಳ ಕಷ್ಟ. ಆ ಬುಕ್ಸ್ ಗಳಲ್ಲೂ ಇರಲ್ಲ, ಇದ್ರೂ ಅರ್ಥ ಆಗಲ್ಲ. ಅಂಡ್ 10th ಕ್ಲಾಸು 113ನೇ ಪೇಜ್ ಅಲ್ಲಿ, 113 ಮತ್ತೆ 134ನೇ ಪೇಜು NCERT ಅಲ್ಲಿ ಸೆಲ್ ಡಿವಿಷನ್ ಬಗ್ಗೆ ಏನೇನಾಗುತ್ತೆ ಹೆಂಗೆ ಪೇಜ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಆ 113 ಮತ್ತೆ 134 ಆ ಪೇಜ್ ಅಲ್ಲಿ ಇರ್ತಕ್ಕಂಥ ಒಂದ್ ಪೇಜ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾನೀಗ 11ನೇ ಕ್ಲಾಸ್ ಮಾಡ್ತಾ ಇದ್ದೀನಲ್ವಾ, ಈ 11ನೇ ಕ್ಲಾಸ್ ಇರ್ತಕ್ಕಂಥ 11 ಕ್ಲಾಸ್ ಅನ್ನ ನೋಡಿದ ನಂತರ ಅದನ್ನ ಓದ್ಬೋದು. ಪಾಪ 10th NCERT ಅಲ್ಲಿ ಅಷ್ಟಿದೆ. ಯಾಕೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಡೀಪ್ ನಾಲೆಡ್ಜ್ ಇಲ್ಲ ಅಂದ್ರೆ, ಅವ್ರ ಪ್ರಾಕ್ಟಿಕಲ್ ನಾಲೆಡ್ಜ್ ಇಷ್ಟು ಯಾವ ಟೀಚರು ಹೇಳ್ಕೊಡಕ್ ಸಾಧ್ಯ ಇಲ್ಲ. ಬಿಕಾಸ್ ಅವ್ರಿಗೂ ಗೊತ್ತಿರಲ್ಲ. ಸಮ್ಟೈಮ್ಸ್
ಪರ್ಮಿಷನ್ ಕೊಡಲ್ಲ ಇಷ್ಟೊಂದು ಟೈಮ್ ತಗೊಂಡು ಹೇಳ್ಕೊಡ್ಲಿಕ್ಕೆ. ನಂಬರ್ 2, ಇಷ್ಟೊಂದು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಪ್ರೇಮ್ ಸರ್ ಸರಿ ಇಲ್ಲ, ಪ್ರೇಮ್ ಸರ್ ಏನೇನೋ ಹೇಳ್ಕೊಡ್ತಾರೆ, ಅಷ್ಟೊಂದು ಬೇಕಾಗಿಲ್ಲಪ್ಪ. ತಮಗೆ ತಾವೇ ಡಿಸಿಷನ್ ಹಾಕೊಂಡಿರ್ತೀರಾ. ಕಾನ್ಸ್ಟಿಟ್ಯೂಷನ್ ಪ್ರೇಮ್ ಸರ್ ಎಷ್ಟೊಂದು ಹೇಳ್ಕೊಡ್ತಾರೆ, ಇಷ್ಟೊಂದು ನಮಗೆ PSI ಬೇಡ. ಸೈನ್ಸ್ ಸರ್ ಎಷ್ಟೊಂದು ಹೇಳ್ಕೊಡ್ತಾರೆ, ನಮಗೆ ಇಷ್ಟು ಬೇಡ. ನಿಮ್ಮ ಜ್ಞಾನಕ್ಕೆ ನೀವೇ ಲಿಮಿಟೇಷನ್ ಅನ್ನ ಹಾಕೊಂಡಿದ್ದೀರಾ. ಇರ್ಲಿ, ಇಲ್ಲೆಲ್ಲ ಹೋಗುತ್ತೆ. ಬಾಯ್, ಸಿ ಯು. ಕ್ವಶನ್ ಸಾಲ್ವ್ ಮಾಡಿಸ್ಬೇಕಾ? ನಾನು ಮಾಡಿಸ್ತೀನಿ. ಕ್ವಶನ್ಸ್ ಇದೆ, ಸಾಲ್ವ್ ಮಾಡಿಸ್ತೀನಿ, ಡೋಂಟ್ ವರಿ. UPSC 2 ಕ್ವಶನ್ ಕೇಳಿದ್ದಾರೆ, ಅದು 2 ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಮತ್ತೆ ಇನ್ನೊಂದೇನು ಗೊತ್ತಾ, ನೋಟ್ಸ್ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವರಿ. ಕರೆಂಟ್ ಹೋಗಿ 40 ನಿಮಿಷ ಆಯಿತು. ಕಂಪ್ಲೀಟು ಇದು ನಾಯ್ಸ್ ಪ್ರೂಫು. ಒಳಗಡೆ AC ಇಲ್ಲ. ಈಗ ಮೇಲ್ಗಡೆ ಒಂದು 3 ಮೂನ್ ಲೈಟು, ಫ್ರಂಟಿಂದ 1-2 ಲೈಟು, ಹಿಂದೆಯಿಂದ ಇದು ಈಟು. ಹೆಂಗ್ ಹೊಡಿತಾ ಇದೆ ಅಂದರೆ 40 ಮಿನಿಟಿಂದ ನಿಂತ್ಕೊಳಕ್ ಆಗ್ತಿಲ್ಲ. ಆದರೂ ಕೂಡ ಕ್ಲಾಸ್ ಕಂಪ್ಲೀಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಬಿಕಾಸ್ ನಾಳೆ ಕ್ಲಾಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಲೈಬ್ರರಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಥ್ಯಾಂಕ್ ಯು, ಎಲ್ರಿಗೂ ವೆಲ್ಕಮ್. ಐಶ್ವರ್ಯ ಪಟೇಲ್, ನಾಜಿಯಾ, ಸಚಿನ್ ಅಂಡ್ ಹೇಮಂತ್ ಸರ್, ಬಾಯ್, ಸಿ ಯು. ನಾಳೆ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ